मुद्रां करसरसिजै पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन्माम् आविर्भूयादनगमहिमा मानसे वागधीशः स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः तं वन्दे नरसिंहतीर्थनिलयं श्रीव्यासराट्पूजितं ध्यायन्तं मनसा नृसिंहचरणं श्रीपादराजं गुरुं विष्णुतीर्थः कल्पवृक्षो विष्णुतीर्थश्च कामधुक् चिन्तामणिर्विष्णुतीर्थो यतीन्द्रः सर्वकामदः तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಪಾದರಾಜರು ರಚನೆ ಮಾಡಿರುವಂತಹ ಮಧ್ವನಾಮದ ಪ್ರವಚನದ 7ನೇ ದಿವಸದಲ್ಲಿ ನಾವೆಲ್ಲ ಸೇರಿದ್ದೇವೆ. ನಿನ್ನೆ ನಾವು ಕೇಳಿದಂತೆ ಆ ಪಾಂಡವರು ಮತ್ತು ಕೌರವರ ನಡುವೆ ಜೂಜಾಟ ದ್ಯೂತ ಎಂಬುದಾಗುತ್ತೆ. ಆ ಜೂಜಾಟದಲ್ಲಿ ಸೋದಂತಹ ಪಾಂಡವರು ವನವಾಸಕ್ಕೆ ಅಂತ ಬರ್ತಾರೆ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಅಂದರೆ ಯಾರಿಗೂ ಗೊತ್ತಾಗದಂತೆ ವೇಷ ಮರೆಸಿಕೊಂಡು ಒಂದು ಕಡೆ ವಾಸವಾಗಿರಬೇಕು. ಒಂದು ವೇಳೆ ಆ 1 ವರ್ಷದಲ್ಲಿ ಯಾರಾದರೂ ಪಾಂಡವರನ್ನು ಕಂಡು ಹಿಡಿದರೆ, ಇವರೇ ಪಾಂಡವರು ಅಂತ ಗೊತ್ತಾದರೆ ಮತ್ತೆ 12 ವರ್ಷ ವನವಾಸ, ಮತ್ತೆ 1 ವರ್ಷ ಅಜ್ಞಾತವಾಸ ಅಂತ ಈ ರೀತಿಯಾದಂತಹ ನಿಯಮವನ್ನು ಶಕುನಿ ಮತ್ತು ದುರ್ಯೋಧನ ಹಾಕಿದ್ರು. ಆ ರೀತಿಯಾಗಿ ಪಾಂಡವರು 12 ವರ್ಷಗಳ ಕಾಲ ವನವಾಸ, ಅದರ ಮಧ್ಯದಲ್ಲಿ ಭೀಮಸೇನ ದೇವರು ಅನೇಕ ರೀತಿಯಾದಂತಹ ಕೋಟ್ಯಾನುಕೋಟಿಗಟ್ಟಲೆ ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡಿದ್ದರು. ಕೊನೆಗೆ ದ್ರೌಪದಿ ದೇವಿ ಕೇಳಿದಂತೆ ಸೌಗಂಧಿಕಾ ಪುಷ್ಪ, ಉತ್ತಮ ಸುವಾಸನೆ ಉಳ್ಳಂತಹ ಕಮಲದ ಹೂವನ್ನು ತಾವು ತಂದುಕೊಟ್ಟು ಅವಳ ಮನಸ್ಸಿಗೆ ಸಂತೋಷವನ್ನು ಪಡಿಸ್ತಾರೆ. ಅದೇ ರೀತಿಯಾಗಿ ಆ ಪರ್ವತದಲ್ಲಿ ಇದ್ದಂತಹ ಒಟ್ಟು 100 ಕೋಟಿ ಜನ ರಾಕ್ಷಸರನ್ನು ಸಂಹಾರ ಮಾಡ್ತಾರೆ. ಇಷ್ಟು ಅಂಶಗಳನ್ನು ನಾವು ನಿನ್ನೆಯ ಪ್ರವಚನದಲ್ಲಿ ಕೇಳಿದ್ದೆವು. ಇವತ್ತಿನಿಂದ 18ನೇ ಪದ್ಯ ಎಂಬುದು ಪ್ರಾರಂಭ ಆಗುತ್ತೆ. ದುರುಳ ಕೀಚಕನು ದ್ರೌಪದಿಯ ಚಲುವಿಕೆಗೆ ಮರುಳಾಗಿ ಕರೆಯ ಮಾಡಲವನ ಗರಡಿ ಮನೆಯೊಳು ಬರಸಿ ಸವರಿ ಅವನನ್ವಯವ ಕುರುಪ ನಟ್ಟಿದ ಮಲ್ಲ ಕುಲವ ಸದೆದ ಅಂತ ವಿಶೇಷವಾಗಿ 12 ವರ್ಷಗಳ ಕಾಲ ದೀರ್ಘವಾದಂತಹ ವನವಾಸ, ಅರಮನೆಯಲ್ಲಿ ಹುಟ್ಟಿ ಬೆಳೆದಂತಹ ಪಾಂಡವರು, ಆ ದ್ರೌಪದಿ 12 ವರ್ಷಗಳ ಕಾಲ ದೀರ್ಘವಾದಂತಹ ವನವಾಸವನ್ನು ಅನುಭವಿಸ್ತಾರೆ. ಅನುಭವಿಸುವಂತಹ ಸಂದರ್ಭದಲ್ಲಿ ಅವರು ಯಾರನ್ನೂ ಬೈಲಿಲ್ಲ. ನನಗೆ ಧರ್ಮರಾಜನಿಂದ ಇಂಥ ಪರಿಸ್ಥಿತಿ ಬಂತು ಅಂತ ಧರ್ಮರಾಜನನ್ನು ಬೈಲಿಲ್ಲ, ದುರ್ಯೋಧನನನ್ನು ಬೈಲಿಲ್ಲ. ನಮ್ಮ ಪ್ರಾರಬ್ಧ ಇಷ್ಟೇ ಇದೆ ಅಂತ ಪರಮಾತ್ಮನ ಅನುಗ್ರಹದಿಂದ ಅದನ್ನೂ ಕೂಡ ಸಂತೋಷವಾಗಿ ಏನು ಅನುಭವಿಸಿದರು. ಹೀಗೆ ಅನುಭವಿಸಿ ಆಯಿತು. ಮುಂದೆ ತಾವೇನು ಮಾಡಬೇಕು ಅಂತ ಹೇಳಿದ್ರೆ 1 ವರ್ಷಗಳ ಕಾಲ ಅಜ್ಞಾತವಾಸ, ಯಾರಿಗೂ ಗೊತ್ತಾಗದಂತೆ, ಇವರು ಪಾಂಡವರು ಅಂತ ಯಾರಿಗೂ ಗೊತ್ತಾಗಬಾರದು, ಆ ರೀತಿಯಾಗಿ ಅಜ್ಞಾತವಾಸವನ್ನು 1 ವರ್ಷ ಮಾಡಬೇಕು. ಆ ರೀತಿಯಾಗಿ ಮಾಡಬೇಕು ಅಂತ ಅವರೇನು ಮಾಡ್ತಾರೆ, ವಿಶೇಷವಾಗಿ ವಿರಾಟ ರಾಜ, ಆ ವಿರಾಟ ರಾಜನ ಪಟ್ಟಣಕ್ಕೆ ಬರ್ತಾರೆ. ವಿರಾಟ ರಾಜನ ಪಟ್ಟಣಕ್ಕೆ ಬಂದಾಗ ತಾವು ಒಂದು ಸಂಕಲ್ಪ ಮಾಡ್ತಾರೆ, 1 ವರ್ಷಗಳ ಕಾಲ ನಾವು ಈ ವಿರಾಟ ರಾಜನ ದೇಶದಲ್ಲಿ ಅಜ್ಞಾತವಾಸವನ್ನು ಮಾಡ್ತೇವೆ ಅಂತ. ಈ ರೀತಿಯಾಗಿ ಮಾಡಬೇಕಾದ್ರೆ ಅವರನ್ನು ಯಾರು ಕೂಡ ಗುರುತು ಹಿಡಿಬಾರ್ದು. ಅದಕ್ಕೋಸ್ಕರ ವಿಶೇಷವಾಗಿ ದುರ್ಗಾದೇವಿ ಹತ್ತಿರ, ಆ ಗ್ರಾಮದ ದೇವತೆ ದುರ್ಗಾದೇವಿ, ಆ ದುರ್ಗಾದೇವಿ ಹತ್ತಿರ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾರೆ. ತಾಯಿ, ಯಾರಿಗೂ ಕೂಡ ನಾವು ಪಾಂಡವರು ಅಂತ ಗೊತ್ತಾಗಬಾರದು, ಆ ರೀತಿಯಾಗಿ ನಮಗೆ ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿ, ಕೊನೆಗೆ ಪಾಂಡವರ ಹತ್ತಿರ ಅನೇಕ ಅಸ್ತ್ರಶಸ್ತ್ರಗಳಿದ್ದವು. ಯಾಕೆಂದರೆ ಅವರು ಕ್ಷತ್ರಿಯರು, ಬಿಲ್ಲು ಬಾಣ ಕತ್ತಿ, ಅದೇ ರೀತಿಯಾಗಿ ದೊಡ್ಡ ದೊಡ್ಡ ಗದೆಗಳು ಎಲ್ಲವೂ ಇದ್ದವು. ಆ ಎಲ್ಲ ಆಯುಧಗಳನ್ನು ಹಿಡಿದುಕೊಂಡು ರಾಜ್ಯದಲ್ಲಿ ಹೋದರೆ ಇವರು ಪಾಂಡವರು ಅಂತ ಗೊತ್ತಾಗಿಬಿಡುತ್ತೆ. ಹಾಗಾಗಿ ತಮ್ಮ ಬಳಿ ಇದ್ದಂತಹ ಎಲ್ಲ ವಿಧವಾದಂತಹ ಆಯುಧಗಳನ್ನು ಕೂಡ ಅಲ್ಲಿಯೇ ದುರ್ಗಾದೇವಿಯ ದೇವಸ್ಥಾನದ ಹತ್ತಿರ ಒಂದು ಶಮಿ ವೃಕ್ಷ,
ಬನ್ನಿ ಮರ ಇತ್ತು. ಆ ಬನ್ನಿ ಮರದ ಹತ್ತಿರ ತಮ್ಮ ಎಲ್ಲ ವಿಧವಾದಂಥ ಆಯುಧಗಳನ್ನು ಇಟ್ಟು ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ವೇಷಗಳನ್ನು ಹಾಕಿಕೊಂಡು ಹೋಗ್ತಾರೆ ಅಂತೆ. ಧರ್ಮರಾಜ ಹೆಸರಿಗೆ ತಕ್ಕಂತೆ ಧರ್ಮದ ಮೂರ್ತಿ, ಸಾತ್ವಿಕ, ಅತ್ಯಂತ ಸಾತ್ವಿಕ ವ್ಯಕ್ತಿ. ಹಾಗಾಗಿ ಧರ್ಮರಾಜ ಏನು ಮಾಡ್ತಾನೆ, ಒಬ್ಬ ಯತಿಯ ವೇಷ, ಸನ್ಯಾಸಿಯ ವೇಷವನ್ನು ಧಾರಣೆ ಮಾಡಿಕೊಂಡು ತಾನು ವಿರಾಟ ರಾಜರ ಅರಮನೆಗೆ ಹೋಗ್ತಾನೆ. ಎರಡನೆಯವನು ಭೀಮಸೇನ ದೇವರು. ಭೀಮಸೇನ ದೇವರು ಒಬ್ಬ ಅಡಿಗೆಯವನ ವೇಷದಲ್ಲಿ ಹೋಗ್ತಾರೆ ಅಂತೆ. ಅದೇ ರೀತಿಯಾಗಿ ಅರ್ಜುನ ಈ ಕಡೆ ಗಂಡು ಅಲ್ಲ ಈ ಕಡೆ ಹೆಣ್ಣು ಅಲ್ಲದ ಶಿಖಂಡಿಯ ವೇಷದಲ್ಲಿ ಒಬ್ಬ ನೃತ್ಯಗಾರನಾಗಿ ನೃತ್ಯವನ್ನು ಕಲಿಸುವಂತಹ ವೇಷದಲ್ಲಿ ಹೋಗ್ತಾನೆ. ಅದೇ ರೀತಿಯಾಗಿ ನಕುಲ ಒಬ್ಬ ಸೂತ ಅಂದರೆ ರಥವನ್ನು ಓಡಿಸುವಂತಹ ವೇಷ, ಸಹದೇವ ಒಬ್ಬ ಗೋಪಾಲಕ ದನ ಕಾಯುವವನ ವೇಷ, ಕೊನೆಗೆ ದ್ರೌಪದಿ ಹೆಣ್ಣಿನ ಸೇವೆಯನ್ನು ಅಂದರೆ ಒಬ್ಬ ಮಹಾರಾಣಿಯ ಸೇವೆಯನ್ನು ಮಾಡಬೇಕಾದ್ರೆ ಎಂತಹ ಹೆಣ್ಣು ಇರಬೇಕು ಆ ರೀತಿಯಾಗಿ ಮಹಾರಾಣಿಯ ಸೇವಕಿಯ ವೇಷವನ್ನು ತೊಟ್ಟುಕೊಂಡು 6 ಜನ ಆ ವಿರಾಟ ರಾಜನ ಅರಮನೆಯಲ್ಲಿ ವಾಸ ಮಾಡಲಿಕ್ಕೆ ಶುರು ಮಾಡ್ತಾರೆ. ಈ ರೀತಿಯಾಗಿ ವಿರಾಟ ರಾಜನ ಆಶ್ರಯವನ್ನು ಪಡಿತಾರೆ. ವಿರಾಟ ರಾಜನಿಗೆ ಬರ್ತಾ 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 ಈ ಪಾಂಡವರ ಮೇಲೆ ತುಂಬ ಪ್ರೀತಿ ಆಗುತ್ತೆ ಅಂತೆ. ತುಂಬ ಪ್ರೀತಿ ಉಂಟಾಗಿ ಕೊನೆಗೆ ಧರ್ಮರಾಜ ಯುಧಿಷ್ಠಿರನನ್ನು ತನ್ನ ಸಹೋದರನಂತೆ ಭಾವಿಸಲಿಕ್ಕೆ ಶುರು ಮಾಡ್ತಾನೆ ಅಂತೆ. ಪಾಂಡವರು ಕೂಡ ವಿರಾಟ ರಾಜನಿಗೆ ಅಷ್ಟು ಪ್ರೀತಿಯಿಂದ ಅಚ್ಚುಮೆಚ್ಚಿನವರಾಗಿ ವಿಶೇಷವಾದಂಥ ಕೆಲಸವನ್ನು ಮಾಡ್ತಾ ಇದ್ದರು. ಈ ರೀತಿಗೆ ಆಯಿತು. ಕೊನೆಗೆ ಅನೇಕ ತಿಂಗಳುಗಳಾಯಿತು. ಅನೇಕ ತಿಂಗಳುಗಳಾದ ಮೇಲೆ ಆ ವಿರಾಟ ರಾಜನ ಅರಮನೆಗೆ ಒಬ್ಬ ಮಲ್ಲ ಬಂದ ಅಂತೆ. ಮಲ್ಲ ಅಂದರೆ ಈ ಒಂದು ಜಗಜ್ಜಟ್ಟಿ ಅಂತ ಹೇಳ್ತೀವಲ್ಲ, ಆ ಒಬ್ಬ ಜಟ್ಟಿ ಬಂದ. ಅವನು ಬಂದು ಹೇಳ್ತಾನೆ, ನಾನು ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆ ಹೋಗಿ ಬಂದಿದ್ದೇನೆ, ಯಾರಿಗೂ ಕೂಡ ನನ್ನನ್ನು ಗೆಲ್ಲಲಿಕ್ಕೆ ಆಗಲಿಲ್ಲ. ಯಾರು ನನ್ನನ್ನು ಗೆಲ್ತಾರೋ ಅವನೇ ಶ್ರೇಷ್ಠ ಮಲ್ಲ. ನಿಮ್ಮ ರಾಜ್ಯದಲ್ಲಿ ಯಾರಾದರೂ ಇದ್ದಾರಾ ತಿಳಿಸು ಅಂತ ಹೇಳ್ತಾನೆ. ಆವಾಗ ವಿರಾಟ ರಾಜ ತನ್ನ ಅರಮನೆಯಲ್ಲಿದ್ದಂತಹ ಪ್ರತಿಯೊಬ್ಬರನ್ನು ಕೂಡ ಕರೀತಾನೆ ಅಂತೆ. ಪ್ರತಿಯೊಬ್ಬ ಮಲ್ಲರು ಕೂಡ ಆ ಬೇರೆ ರಾಜ್ಯದಿಂದ ಬಂದಂತಹ ಮಲ್ಲನನ್ನು ನೋಡಿ ಓಡಿ ಹೋಗಿಬಿಡ್ತಾರೆ ಅಂತೆ, ಅಷ್ಟು ಭಯಂಕರವಾಗಿದ್ದ. ಕೊನೆಗೆ ಈ ಧರ್ಮರಾಜ ಹೇಳ್ತಾನೆ, ಯಾವ ಸನ್ಯಾಸಿ ವೇಷದಲ್ಲಿದ್ದಂತಹ ಧರ್ಮರಾಜ ಹೇಳ್ತಾನೆ, ವಿರಾಟ ನೀನೇನು ಚಿಂತೆ ಮಾಡಬೇಡ, ನಿನ್ನ ಅಡಿಗೆಯವನಿದ್ದಾನಲ್ಲ ಅಡಿಗೆಯವನನ್ನು ಕರೆಸೋನು ಗೆಲ್ತಾನೆ ಅಂತ. ವಿರಾಟ ರಾಜ ಹೊರಗೆ ನಕ್ಕಿ ಬಿಡ್ತಾನೆ ಅಂತೆ. ಅವನು ಸಾಮಾನ್ಯ ಅಡಿಗೆಯವನು, ತರಕಾರಿಗಳನ್ನು ಹೆಚ್ಚುವ ಕೆಲಸ ಮಾಡುವವನು, ಆ ತರಕಾರಿ ಹೆಚ್ಚುವಂತಹ ಅಡಿಗೆಯವನು ಇವನನ್ನು ಹೇಗೆ ಗೆಲ್ತಾನೆ ಅಂತ. ಇಲ್ಲ ನಿಂಗೆ ಗೊತ್ತಿಲ್ಲ ಅವನ ಪರಾಕ್ರಮದ ಬಗ್ಗೆ, ನಾನು ನೋಡಿದ್ದೇನೆ ಅನೇಕ ಸಲ, ಭಾರಿ ಪರಾಕ್ರಮಿಯವನು, ಅವನನ್ನು ಕರಿ ಅಂತ. ಸರಿ ಅಂತ ವಿರಾಟ ರಾಜ ತನ್ನ ಅಡಿಗೆಯ ಕೆಲಸವನ್ನು ಮಾಡುವಂತಹ ವ್ಯಕ್ತಿಯನ್ನು ಅರ್ಥಾತ್ ಭೀಮಸೇನನನ್ನು ಕರೀತಾನೆ ಅಂತೆ. ಆ ಭೀಮಸೇನ ದೇವರು ವಿಶೇಷವಾಗಿ ಆ ಮಲ್ಲನೊಟ್ಟಿಗೆ ಜೋರಾಗಿ ಯುದ್ಧವನ್ನು ಮಾಡಿ ಅವನನ್ನು ಕೊಂದೇ ಬಿಡ್ತಾರೆ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಅನೇಕ ರೀತಿಯ ಮಹಿಮೆಯನ್ನು ತೋರಿಸ್ತಾ ಇರ್ತಾರೆ. 1 ವರ್ಷದ ಅಜ್ಞಾತವಾಸ, ಅದರಲ್ಲಿ 10 ತಿಂಗಳು ಮುಗೀತಂತೆ. 10 ತಿಂಗಳಾದರೂ ಕೂಡ ಪಾಂಡವರನ್ನು ಯಾರೂ ಕೂಡ ಗುರುತಿಸಿರಲೇ ಇರಲಿಲ್ಲ. ಉಳಿದಿದ್ದು ಎರಡೇ 2 ತಿಂಗಳು. 2 ತಿಂಗಳು ಮುಗಿದು ಬಿಟ್ಟರೆ ಪಾಂಡವರು ಆರಾಮಾಗಿ ತಮ್ಮ ರಾಜ್ಯಕ್ಕೆ ಹೋಗ್ತಾ ಇದ್ದರು. ಈ ಸಂದರ್ಭದಲ್ಲಿ ಏನಾಗುತ್ತೆ, ಈ ವಿರಾಟ ರಾಜನಿಗೆ ಒಬ್ಬ ಭಾವಮೈದುನ ಇರ್ತಾನೆ, ಅವನ ಹೆಂಡತಿಯ ತಮ್ಮ. ಅವನು ಕೀಚಕ ಅಂತ. ಕೀಚಕ ಮಹಾಪರಾಕ್ರಮಶಾಲಿ. ಅವನು ಇಷ್ಟು ದಿನ ಮನೆಯಲ್ಲಿ ಇರೋದಿಲ್ಲ, ಯಾಕೆಂದರೆ ಅವನು ದಿಗ್ವಿಜಯಕ್ಕೆ ಅಂತ ಬೇರೆ ರಾಜ್ಯಕ್ಕೆ ಹೋಗಿರ್ತಾನೆ. 10 ತಿಂಗಳಾದ ಮೇಲೆ ಬಂದಿರ್ತಾನೆ. ಅವನಿಗೆ ಈ 5 ಜನ ಬಂದಿರುವಂಥ ವಿಚಾರವೇ ಗೊತ್ತಿರೋದಿಲ್ಲ. ಬರ್ತಾನೆ, ಬಂದ ತಕ್ಷಣ ಇದು ಯಾರು ಅಂತ ಕೇಳ್ತಾನೆ. ಹೀಗೆ ಒಬ್ಬ ಸನ್ಯಾಸಿ, ಒಬ್ಬ ಅಡಿಗೆಯವನು, ದನ ಕಾಯುವಂತೆಲ್ಲ ಪರಿಚಯ ಮಾಡಿ ಕೊಡ್ತಾನೆ. ಸ್ವಲ್ಪ ದಿನ ಆಗುತ್ತೆ. ಈ ಕೀಚಕನ ಕೆಟ್ಟ ಕಣ್ಣು ಯಾರ ಮೇಲೆ ಬೀಳುತ್ತೆ ಅಂತ ಹೇಳಿದ್ರೆ ದ್ರೌಪದಿಯ ಮೇಲೆ ಬೀಳುತ್ತೆ ಅಂತೆ. ದ್ರೌಪದಿಯ ಮೇಲೆ ಬೀಳುತ್ತೆ. ನನ್ನನ್ನು ಮದುವೆಯಾಗು ಎಂಬುದಾಗಿ ಅನೇಕ ರೀತಿ ಒತ್ತಾಯ ಮಾಡ್ತಾನೆ. ಎಷ್ಟು ಒತ್ತಾಯ ಮಾಡಿದರೂ ಕೂಡ ದ್ರೌಪದಿ ಒಪ್ಪೋದಿಲ್ಲ. ಕೊನೆಗೆ ಆ ವಿರಾಟ ರಾಜನ ತಂಗಿ, ವಿರಾಟ ರಾಜನ ಹೆಂಡತಿ ಅಂದರೆ ಕೀಚಕನ ತಂಗಿ ಬಂದು ಹೇಳ್ತಾಳೆ ಅಂತೆ, ಈ ನನ್ನ ಸೇವಕಿ ಏನಿದ್ದಾಳೆ ಅವಳ ರಕ್ಷಣೆಗೆ ಅಂತ 5 ಜನ ಗಂಧರ್ವರಿದ್ದಾರೆ, 5 ಜನ ಅವಳ ಪತಿಯರಿದ್ದಾರೆ, ಹಾಗಾಗಿ ಅವಳ ತಂಟೆಗೆ ಹೋಗಬೇಡ ಅಂತ ಹೇಳ್ತಾನೆ. ಅಷ್ಟು ಹೇಳಿದರೂ ಕೂಡ ಕೀಚಕ ಒಪ್ಪೋದೇ ಇಲ್ಲ. ಏನೋ ಆಗಿದ್ದಾಗಲಿ ನನಗೆ ದ್ರೌಪದಿ ಬೇಕೇ ಬೇಕು ಅಂತ ಹೇಳ್ತಾನೆ. ಕೊನೆಗೆ ನೇರವಾಗಿ ದ್ರೌಪದಿ ಹೋಗಿ ಭೀಮಸೇನ ದೇವರ ಹತ್ರ ಅಳ್ಳಿಕ್ಕೆ ಶುರು ಮಾಡ್ತಾಳೆ ಅಂತೆ. ಈ ರೀತಿಯಾಗಿ ಈ ದುಷ್ಟ ಕೀಚಕ ನನ್ನನ್ನು ಸರಿಯಾಗಿ ಎಲ್ಲಿ ಹೋಗ್ಲಿಕ್ಕೆ ಕೂಡ ಬಿಡ್ತಾನೇ ಇಲ್ಲ, ಹಾಗಾಗಿ ನನ್ನನ್ನು ರಕ್ಷಣೆ ಮಾಡುವಂಥ ಪ್ರಾರ್ಥನೆ ಮಾಡಿದಾಗ ಭೀಮಸೇನ ದೇವರು ಹೇಳ್ತಾರೆ,
ನೀನೇನೂ ಚಿಂತೆ ಮಾಡಬೇಡ, ಇವತ್ತು ನೇರವಾಗಿ ನೀನೇ ಕೀಚಕನ ಹತ್ತಿರ ಹೋಗು. ಕೀಚಕನ ಹತ್ತಿರ ಹೋಗಿ ಇವತ್ತು ರಾತ್ರಿ ಸಂದರ್ಭದಲ್ಲಿ ನನ್ನ ಕೊಠಡಿಗೆ ಬಾ ಅಂತ ಹೇಳು ಅಂತ ಹೇಳ್ತಾನೆ. ಸರಿ ಅಂತ ಯಾವ ದ್ರೌಪದಿ ದೇವಿ ತಾನು ನೇರವಾಗಿ ಕೀಚಕನ ಹತ್ತಿರ ಹೋಗ್ತಾಳೆ. ಕೀಚಕನ ಹತ್ತಿರ ಹೋಗಿ, ಕೀಚಕ, ಇವತ್ತು ನಿನಗೆ ಇಷ್ಟು ದಿವಸ ನೀನು ಪ್ರಾರ್ಥನೆ ಮಾಡ್ತಾ ಇದ್ದಿ ನನ್ನನ್ನು ಮದುವೆಯಾಗು ಅಂತ. ಇವತ್ತು ನನ್ನ ಮನಸ್ಸು ಬದಲಾಗಿದೆ, ನಿನ್ನ ಮೇಲೆ ನನಗೆ ಆಸೆ ಬಂದಿದೆ, ಹಾಗಾಗಿ ಇವತ್ತು ರಾತ್ರಿ ನನ್ನ ಕೊಠಡಿಗೆ ಬಾ ಅಂತ ದ್ರೌಪದಿ ದೇವಿ ಕೀಚಕನ ಹತ್ತಿರ ಹೇಳ್ತಾಳೆ. ಕೀಚಕನಿಗೆ ಭಾರೀ ಸಂತೋಷ ಆಗುತ್ತೆ ಅಂತೆ. ಸರಿ ಅಂತ ಚೆನ್ನಾಗಿ ಒಳ್ಳೆಯ ವೇಷಭೂಷಣ ಎಲ್ಲ ಹಾಕ್ಕೊಂಡು ರಾತ್ರಿಯ ಸಂದರ್ಭದಲ್ಲಿ ದ್ರೌಪದಿಯ ಆ ಒಂದು ಕೊಠಡಿಗೆ ಹೋಗ್ತಾನೆ. ಕೈಯಲ್ಲಿ ಮದ್ಯದ ಪಾತ್ರೆ, ಕಂಠಪೂರ್ತಿ ಮದ್ಯಪಾನ ಮಾಡಿದ್ದಾನೆ, ಮೈ ತುಂಬ ಸಿಂಗಾರ ಮಾಡಿಕೊಂಡಿದ್ದಾನೆ. ಸಿಂಗಾರ ಮಾಡಿಕೊಂಡು ದ್ರೌಪದಿಯನ್ನು ಅವರೊಟ್ಟಿಗೆ ಭೋಗವನ್ನು ಮಾಡಬೇಕು ಅಂತ ನೇರವಾಗಿ ಹೋಗ್ತಾನೆ. ಆ ಸಂದರ್ಭದಲ್ಲಿ ಅಲ್ಲಿ ದ್ರೌಪದಿ ಕುಳಿತಿರ್ತಾಳೆ. ಇವನಿಗೆ ತುಂಬ ಸಂತೋಷ ಆಗುತ್ತೆ ಅಂತೆ. ಅವನ ದೃಷ್ಟಿಯಲ್ಲಿ ಕುಳಿತಿದ್ದು ದ್ರೌಪದಿ, ಆದರೆ ವಾಸ್ತವಿಕವಾಗಿ ಅಲ್ಲಿ ಇದ್ದಿದ್ದು ಯಾರು ಅಂತ ಹೇಳಿದ್ರೆ ಸಾಕ್ಷಾತ್ ಭೀಮಸೇನ ದೇವರೇನೆ ದ್ರೌಪದಿಯ ವೇಷವನ್ನು ಹಾಕಿಕೊಂಡು ಆ ಕೀಚಕನನ್ನು ಸಂಹಾರ ಮಾಡಬೇಕು ಅಂತ ಅಲ್ಲಿ ಕುಳಿತಿರ್ತಾರೆ. ಆವಾಗ ಬರ್ತಾನೆ. ಬಂದಾಗ ಈ ಭೀಮಸೇನ ದೇವರು ನೇರವಾಗಿ ಬೇಗನೆ ಹೋಗಿ ಬಾಗಿಲು ಹಾಕ್ತಾರೆ ಅಂತೆ. ಬಾಗಿಲು ಹಾಕಿ ಇನ್ನೇನು ಭೀಮಸೇನ ದೇವರನ್ನು ಮುಟ್ಟಬೇಕು ಅಂತ ಕೀಚಕ ಬರ್ತಾನೆ. ತಕ್ಷಣದಲ್ಲಿ ಏನೇ ಭೀಮಸೇನ ದೇವರು ವಿಶೇಷವಾಗಿ ಅವನನ್ನು ಜೋರಾಗಿ ಒದಿತಾರೆ. ಈ ರೀತಿಯಾಗಿ ಅನೇಕ ಹೊತ್ತುಗಳ ಕಾಲ ಯಾವ ಭೀಮಸೇನ ದೇವರು ಮತ್ತು ಕೀಚಕನ ನಡುವೆ ಘೋರವಾದಂಥ ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ಭೀಮಸೇನ ದೇವರು ಆ ಕೀಚಕನನ್ನು ಸಂಹಾರ ಮಾಡ್ತಾರೆ. ಈ ರೀತಿಯಾಗಿ ಅನೇಕ ರೀತಿಯಾದಂತಹ ದುಷ್ಟರನ್ನು ಸಂಹಾರ ಮಾಡ್ತಾರೆ. ಇಷ್ಟೆಲ್ಲ ಆಯಿತು. ಕೊನೆಗೆ ಗೊತ್ತಾಗುತ್ತೆ, ಮರುದಿನ ಬೆಳಗ್ಗೆ ಎದ್ದ ತಕ್ಷಣ ಕೀಚಕನ ಸಂಹಾರ ಆಗಿದೆ ಅಂತ. ಕೀಚಕನ ಸಂಹಾರ ಆಗಿದೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಈ ವಿಚಾರ ಗೊತ್ತಾದಾಗ ಕೆಲವೊಬ್ಬರಿಗೆ ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ಮಹಾದುಷ್ಟ ಅವನು, ಅಷ್ಟೇ ದೊಡ್ಡ ಕಾಮುಕ. ಹಾಗಾಗಿ ಅವನನ್ನು ಸಂಹಾರ ಮಾಡಿದಂತಹ ವಿಚಾರ ತುಂಬ ಜನರಿಗೆ ಸಂತೋಷ ಆಗುತ್ತೆ. ಆವಾಗ ಆ ಕೀಚಕರ ತಮ್ಮಂದಿರು ಇರ್ತಾರೆ ಅಂತೆ, 105 ಜನ ಉಪಕೀಚಕರು ಅಂತ. ಇವನು ಕೀಚಕ, ಇವನ ತಮ್ಮಂದಿರು ಉಪಕೀಚಕರು ಅಂತ 105 ಜನ. ಅವರೆಲ್ಲರೂ ಕೂಡ ನಮ್ಮ ಅಣ್ಣನನ್ನು ಯಾರೋ ಒಬ್ಬ ಅಡಿಗೆಯನ್ನು ಸಂಹಾರ ಮಾಡಿದ್ದಾನೆ ಅಂತ ಆ ಭೀಮಸೇನ ದೇವರ ಮೇಲೆ ತಾವೇನು ಮಾಡ್ತಾರೆ, ಯುದ್ಧ ಮಾಡಲಿಕ್ಕೆ ಅಂತ ಬರ್ತಾರೆ. ಆವಾಗ ಆ ಭೀಮಸೇನ ದೇವರು ಆ 105 ಜನರನ್ನು ಕೂಡ ವಿಶೇಷವಾಗಿ ಸಂಹಾರ ಮಾಡಿ ತಾವೇನು ಮಾಡ್ತಾರೆ, ಆ 1 ವರ್ಷದ ಅಜ್ಞಾತವಾಸವನ್ನು ಮುಗಿಸಲಿಕ್ಕೆ ಬಂದಿರ್ತಾರೆ. ಇನ್ನೇನು ಮುಕ್ತಾಯದ ಹಂತ. ಇಷ್ಟೆಲ್ಲ ಅಂಶಗಳನ್ನು ಶ್ರೀಪಾದರಾಜರು ಹೇಳ್ತಾರೆ. ದುರುಳ ಕೀಚಕನು ದ್ರೌಪದಿಯ ಚಲುವಿಕೆಗೆ, ದುರುಳ ಅಂತ ಹೇಳಿ ದುಷ್ಟ ಅಂತ ಅರ್ಥ. ಆ ದುಷ್ಟ ಕೀಚಕ ದ್ರೌಪದಿಯ ಒಂದು ಸೌಂದರ್ಯವನ್ನು ನೋಡಿ ಅವಳನ್ನು ಮದುವೆಯಾಗಬೇಕೆಂದು ಬಯಸ್ತಾನೆ. ಆವಾಗ ಆ ದ್ರೌಪದಿ ದೇವಿ ಗರಡಿ ಮನೆಯಳು ಬರೆಸಿ ಸವರಿ ಅವನನ್ವಯವ. ಗರಡಿ ಮನೆ ಅಂದರೆ ಯುದ್ಧವನ್ನು ಪ್ರಾಕ್ಟೀಸ್ ಮಾಡುವಂತಹ ಮನೆ. ಆ ಗರಡಿ ಮನೆಗೆ ಅವನನ್ನು ಕರೆಸಿ ಕುರುಪ ನಟ್ಟಿದ ಮಲ್ಲ ಕುಲಬಸದೇದ ಅಂತ. ಆ ಕುರುಪ ಅಂತ ಹೇಳಿ ಭೀಮಸೇನ ದೇವರು ಆ ಕೀಚಕನನ್ನು ಸಂಹಾರ ಮಾಡಿದರು. ಅವನ ಅಣ್ಣ ತಮ್ಮಂದಿರಾದಂತಹ 105 ಜನ ಉಪಕೀಚಕರನ್ನು ಕೂಡ ಸಂಹಾರ ಮಾಡಿ ತಾವು ವಿಶಿಷ್ಟವಾದಂತಹ ಪರಮಾತ್ಮನ ಸೇವೆಯನ್ನು ಮಾಡ್ತಾರೆ. ಇಷ್ಟೆಲ್ಲ ಆಯಿತು. ಮುಂದೆ ಏನಾಯಿತು ಅಂದರೆ, ವೈರಿ ದುಶ್ಯಾಸನ್ನ ತೊಡೆಯ ಮೇಲೆ ಎಡಗೆಡಹಿ ವೀರ ನರಹರಿಯ ಲೀಲೆಯ ತೋರಿದ ಕೌರವರ ಬಲಸವರಿ ವೈರಿಗಳ ನೆಗ್ಗೊತ್ತಿ ಓರಂತೆ ಕೌರವರ ಮುರಿದು ಮೆರೆದ ಅಂತ ಇಷ್ಟು ಅಂಶಗಳು ಆಯಿತು. ಕೀಚಕನ ಸಂಹಾರ ಆಯಿತು. ಕೀಚಕ ಸತ್ತಿದ್ದಾನೆ ಅನ್ನುವಂತಹ ವಿಚಾರ ಯಾರಿಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ದುರ್ಯೋಧನಿಗೆ ಗೊತ್ತಾಗುತ್ತೆ ಅಂತೆ. ದುರ್ಯೋಧನ ಆಲೋಚನೆ ಮಾಡ್ತಾನೆ, ಜಗತ್ತಿನಲ್ಲಿ ಈಗ ಇರುವಂತಹ ಮಹಾಪರಾಕ್ರಮಶಾಲಿಗಳು ಅಂತ ಹೇಳಿದ್ರೆ ಅದು 4 ಜನ. ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರಮಃ ಅಂತ ಮಹಾಭಾರತದಲ್ಲಿ ಬರುವಂತಹ ಮಾತು. ಆಗಿನ ಕಾಲದಲ್ಲಿ ಇದ್ದಂತಹ ಮಹಾಪರಾಕ್ರಮಶಾಲಿಗಳು ಅಂತ 4 ಜನ. ಒಂದು ಭೀಮಸೇನ ದೇವರು, ಇನ್ನೊಂದು ಬಲರಾಮ, ಇನ್ನೊಂದು ಶಲ್ಯ ಅಂದರೆ ಮದ್ರರಾಜ, ಇನ್ನೊಂದು ಕೀಚಕ. ಇವ 4 ಜನ ಮಹಾಪರಾಕ್ರಮಶಾಲಿಗಳು. ಹಾಗಾಗಿ ಕೀಚಕನನ್ನು ಸಂಹಾರ ಮಾಡಲಿಕ್ಕೆ ಬೇರೆಯವರ ಕೈಯಿಂದ ಸಾಧ್ಯ ಇಲ್ಲ. ಕೀಚಕನನ್ನು ಸಂಹಾರ ಮಾಡಬೇಕಾದ್ರೆ ಈ 3 ಜನ ಸಂಹಾರ ಮಾಡಿರಬೇಕು. ಒಂದು ಬಲರಾಮ, ಒಂದು ಭೀಮಸೇನ, ಒಂದು
ಮದ್ರ ರಾಜ ಶಲ್ಯ. ಬಲರಾಮದೇವರು ಇವಾಗ ಊರಿನಲ್ಲೇ ಇಲ್ಲ, ಅವರು ತೀರ್ಥಯಾತ್ರೆಗೆ ಹೋಗಿದ್ದಾರೆ. ಹಾಗಾಗಿ ಬಲರಾಮ ಸಂಹಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಶಲ್ಯ ಮಹಾರಾಜ ಅವನು ತನ್ನ ರಾಜ್ಯದಲ್ಲಿಯೇ ಇದ್ದಾನೆ, ಅವನು ಎಲ್ಲೂ ಬಿಟ್ಟು ಹೊರಗಡೆನೇ ಹೋಗಿಲ್ಲ. ಹಾಗಾಗಿ ಶಲ್ಯನೂ ಸಂಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಕೀಚಕ ಇವತ್ತು ಸತ್ತು ಹೋಗಿದ್ದಾನೆ ಅಂತ ಹೇಳಿದ್ರೆ ಅವನನ್ನು ಸಂಹಾರ ಮಾಡಿರುವುದು ಭೀಮಸೇನ ದೇವರೇ ಅವನನ್ನು ಸಂಹಾರ ಮಾಡಿರಬೇಕು ಅಂತ ನೇರವಾಗಿ ತನ್ನ ಸಮಗ್ರ ಸೈನ್ಯವನ್ನು ಕೂಡ ಕರೆದುಕೊಂಡು ತಾನು ಎಲ್ಲಿಗೆ ಹೋಗ್ತಾನೆ, ಆ ಒಂದು ವಿರಾಟ ರಾಜನ ಅರಮನೆಗೆ ಹೋಗ್ತಾನೆ. ವಿರಾಟ ರಾಜನ ಅರಮನೆಗೆ ಹೋದಾಗ ಅಲ್ಲಿ ಇನ್ನೂ ಅಜ್ಞಾತವಾಸ ಮುಗಿದಿಲ್ಲ. ಹಾಗಾಗಿ ನೀವೆಲ್ಲರೂ ಕೂಡ ಮತ್ತೆ ಅಂದರೆ ದುರ್ಯೋಧನನ ಲಾಜಿಕ್ ಏನಂತ ಹೇಳಿದ್ರೆ, ನಾನು ಇವತ್ತೇನು ಮಾಡಿದ್ದೇನೆ, ನೀವೆಲ್ಲರೂ ಕೂಡ ಪಾಂಡವರು ಅಂತ ಕಂಡು ಹಿಡಿದಿದ್ದೇನೆ. ರೂಲ್ಸ್ ಇದ್ದಿದ್ದೇನೋ 1 ವರ್ಷ ಅಜ್ಞಾತವಾಸ ಮಾಡಬೇಕು. ಅಜ್ಞಾತವಾಸದಲ್ಲಿ ಯಾರಾದರೂ ನಿಮ್ಮನ್ನು ಕಂಡು ಹಿಡಿದರೆ, ನೀವೇ ಪಾಂಡವರು ಅಂತ ಗುರುತು ಹಿಡಿದರೆ ಮತ್ತೆ 12 ವರ್ಷ ವನವಾಸ, ಮತ್ತೆ 1 ವರ್ಷ ಅಜ್ಞಾತವಾಸ ಅಂತ ನಿಯಮ ಇದ್ದಿದ್ದು. ದುರ್ಯೋಧನ ಬಂದು ಹೇಳ್ತಾನೆ, ಇವತ್ತು ನಾನು ನಿಮ್ಮನ್ನು ಪಾಂಡವರು ಅಂತ ಗುರುತು ಹಿಡಿದಿದ್ದೇನೆ, ಹಾಗಾಗಿ ಮತ್ತೆ ನೀವು 12 ವರ್ಷ ವನವಾಸ ಮಾಡಬೇಕು ಅಂತ ಹೇಳ್ತಾನೆ. ಆವಾಗ ಅಲ್ಲಿ ಸಾಕ್ಷಾತ್ ವೇದವ್ಯಾಸ ದೇವರು ಮತ್ತು ಶ್ರೀಕೃಷ್ಣ ಪರಮಾತ್ಮ ಎಲ್ಲರೂ ಬಂದು ಇವತ್ತಿಗೆ ಕರೆಕ್ಟಾಗಿ ಏನಾಗಿದೆ 1 ವರ್ಷ ಮುಗಿದಿದೆ, ಹಾಗಾಗಿ ಅವರು ಪಾಂಡವರು ಅಂತ ನೀವು ಗುರುತಿಸಿದರೂ ಕೂಡ ಅವರು ವನವಾಸವನ್ನು ಮಾಡುವಂಥ ಅವಶ್ಯಕತೆ ಇಲ್ಲ, 12 ವರ್ಷವೂ ಮುಗಿದಿದೆ, 1 ವರ್ಷ ಇವತ್ತಿಗೆ ಸರಿಯಾಗಿ ಮುಗಿದಿದೆ, ಹಾಗಾಗಿ ಅವರು ಇನ್ನೊಂದು ಬಾರಿ ವನವಾಸ ಮಾಡುವಂಥ ಅವಶ್ಯಕತೆಯೇ ಇಲ್ಲ ಎಂಬುದಾಗಿ ಹೇಳ್ತಾರೆ. ಆವಾಗ ದುರ್ಯೋಧನನಿಗೆ ತುಂಬ ಬೇಸರ ಆಗುತ್ತೆ. ಸರಿ ಅಂತ ತಮ್ಮ ತಮ್ಮ ಮನೆಗೆ ಬರ್ತಾರೆ. ಕೊನೆಗೆ ಪಾಂಡವರ ತಾವು ಮಾಡಿಕೊಂಡಿದ್ದ ನಿಯಮ ಏನು ಅಂತ ಹೇಳಿದ್ರೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಅದು ಮುಗಿದ ಮೇಲೆ ತಮ್ಮ ರಾಜ್ಯ ತಮಗೆ ಕೊಡಬೇಕು ಅಂತ ಒಪ್ಪಂದ ಆಗಿತ್ತು. ಆದರೆ ದುರ್ಯೋಧನ ಹೇಳ್ತಾನೆ, ನಿಮಗೆ 5 ರಾಜ್ಯವನ್ನು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿಬಿಡ್ತಾನೆ. ಕೊನೆಗೆ ಪಾಂಡವರು 5 ಹಳ್ಳಿಗಳು, 5 ರಾಜ್ಯ ಬೇಡ, ಯಾವುದೋ ಸಾಮಾನ್ಯ 5 ಕುಗ್ರಾಮಗಳನ್ನಾದರೂ ಕೊಡಿ ಅಂತ ಕೇಳ್ತಾನೆ. ದುರ್ಯೋಧನ ಹೇಳ್ತಾನೆ, 5 ರಾಜ್ಯ ಅಲ್ಲ, 5 ಹಳ್ಳಿ ಅಲ್ಲ, 5 ಮನೆ ಅಲ್ಲ, 5 ಸೂಜಿಯ ಮೊನೆಯಷ್ಟು ಕೂಡ ಜಾಗ ಕೊಡೋದಿಲ್ಲ ಅಂತ. ನಾವೆಲ್ಲ ಸೂಜಿ ತೊಗೊಂಡು ದಾರ ಪೋಣಿಸಿ ಬಟ್ಟೆಯನ್ನು ಹೊಲಿತಿರ್ತೇವೆ. ಆ ಸೂಜಿ ಮೊನೆಯಷ್ಟು ಇರುತ್ತೆ, ಸ್ವಲ್ಪ ಇಷ್ಟೇ ಚಿಕ್ಕದಿರುತ್ತೆ. 5 ಸೂಜಿಯ ಮೊನೆಯಷ್ಟು, 5 ಸೂಜಿ ಕೊಡುವಷ್ಟು ಜಾಗವನ್ನು ಕೂಡ ಕೊಡೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ಬಿಡ್ತಾನೆ ಯಾವ ದುರ್ಯೋಧನ. ಈ ರೀತಿಯಾಗಿ ಹೇಳಿದಾಗ ಕೊನೆಗೆ ಶ್ರೀಕೃಷ್ಣ ಪರಮಾತ್ಮನ ಮಾತಿನಂತೆ ಯುದ್ಧ ಮಾಡೋದು ಅಂತ ತೀರ್ಮಾನ ಆಗುತ್ತೆ. ಕೊನೆಗೆ ಹಾಗಿದ್ದರೂ ಕೂಡ ಇನ್ನೊಂದು ಬಾರಿ ಸಂಧಾನಕ್ಕೆ ಹೋಗೋಣ ಅಂತ ಶ್ರೀಕೃಷ್ಣ ಪರಮಾತ್ಮ ಪಾಂಡವರ ಪರವಾಗಿ ಸಂಧಾನಕ್ಕೆ ಅಂತ ಹಸ್ತಿನಾವತಿಗೆ ಹೋಗ್ತಾನೆ. ಆವಾಗ ಭೀಮಸೇನ ಮಾಡಿದಂಥ ದೊಡ್ಡ ತಪ್ಪೇನು ಅಂತ ಹೇಳಿದ್ರೆ, ಶ್ರೀಕೃಷ್ಣ ಪರಮಾತ್ಮನನ್ನೇ ಕಟ್ಟಿ ಹಾಕಬೇಕು ಅಂತ ಪ್ರಯತ್ನ ಮಾಡ್ತಾನೆ, ಬಂಧನ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ ತನ್ನ ದಿವ್ಯವಾದಂಥ ವಿಶ್ವರೂಪವನ್ನು ತೋರಿ ತಾನು ಯಾರೋ ಸಾಮಾನ್ಯ ವ್ಯಕ್ತಿಯಲ್ಲ ಎಂಬುದಾಗಿ ತೋರಿಸಿ ಕೊನೆಗೆ ಯುದ್ಧ ಮಾಡೋದು ಅಂತ ತೀರ್ಮಾನ ಆಗುತ್ತೆ. ಯುದ್ಧ ಮಾಡೋದು ಅಂತ ತೀರ್ಮಾನ ಆಗುತ್ತೆ. ಪಾಂಡವರ ಹತ್ತಿರ ಜಾಸ್ತಿ ಸೈನ್ಯ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ ತಾನು ದ್ವಾರಕೆಯಲ್ಲಿ ಇದ್ದಾನೆ. ಆವಾಗ ಶ್ರೀಕೃಷ್ಣ ಪರಮಾತ್ಮನ ಸಹಾಯ ತಗೊಳ್ಬೇಕು ಅಂತ ಒಂದೇ ದಿವಸ ಒಂದೇ ಸಮಯದಲ್ಲಿ ಅರ್ಜುನ ಮತ್ತು ದುರ್ಯೋಧನ ಇಬ್ಬರು ಕೂಡ ನೇರವಾಗಿ ಶ್ರೀಕೃಷ್ಣ ಪರಮಾತ್ಮನ ಹತ್ತಿರ ಹೋಗ್ತಾರೆ ಅಂತೆ. ಶ್ರೀಕೃಷ್ಣ ಪರಮಾತ್ಮನ ತಲೆಯ ಹತ್ತಿರ ಯಾರು ಕೂತ್ಕೊಳ್ತಾನೆ? ದುರ್ಯೋಧನ ಕೂತ್ಕೊಳ್ತಾನೆ. ಶ್ರೀಕೃಷ್ಣ ಪರಮಾತ್ಮನ ಕಾಲಿನ ಹತ್ತಿರ ಅರ್ಜುನ ಕೂತ್ಕೊಳ್ತಾನೆ. ಶ್ರೀಕೃಷ್ಣ ಪರಮಾತ್ಮ ಮಲಗಿರ್ತಾನೆ. ಆವಾಗ ಎಚ್ಚರಿಕೆ ಆಗುತ್ತೆ. ಎಚ್ಚರಿಕೆ ಆದ ತಕ್ಷಣ ಫಸ್ಟ್ ನೋಡ್ತಾನೆ, ಕಾಲು ಹತ್ತಿರ ಅರ್ಜುನ ಕೂತಿರ್ತಾನೆ, ತಲೆ ಹತ್ತಿರ ದುರ್ಯೋಧನ ಕೂತಿರ್ತಾನೆ. ಯಾಕೆ ಬಂದಿದ್ದೀರಿ ಅಂತ ಕೇಳ್ತಾನೆ. ನಿನಗೆ ಗೊತ್ತಿರಲೇ ಇರೋದೇನಿದೆ, ಯುದ್ಧ ಅಂತ ನಿಶ್ಚಯ ಆಗಿದೆ, ಹಾಗಾಗಿ ನೀನು ಸಹಾಯ ಮಾಡೋಕೆ ನಮ್ಮಿಬ್ಬರಿಗೂ ಅಂತ. ನಾನಿರೋದು ಒಬ್ಬ, ಇಬ್ಬರಿಗೆ ಹೇಗೆ ಸಹಾಯ ಮಾಡಲಿ ಅಂತ ಕೃಷ್ಣ ಪರಮಾತ್ಮ ಕೇಳ್ತಾನೆ. ಏನು ಮಾಡ್ತೀಯೋ ಗೊತ್ತಿಲ್ಲ, ನೀನಂತೂ ಸಹಾಯ ಮಾಡಲೇಬೇಕು ಅಂತ ಇಬ್ಬರು ಒತ್ತಾಯ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಹಾಗಾದರೆ ನಿಮಗೆ 2 ಆಪ್ಷನ್ ಕೊಡ್ತೇನೆ. ಒಂದು ಕಡೆ ನಾನೊಬ್ಬನೇ ಇರ್ತೇನೆ, ಆದರೆ ನಾನು ಯುದ್ಧ ಮಾಡೋದಿಲ್ಲ. ನಾನು ಯಾವತ್ತೂ ಕೂಡ ಅಸ್ತ್ರ ಶಸ್ತ್ರ ಯಾವುದನ್ನು ಹಿಡಿಯೋದಿಲ್ಲ, ಸುಮ್ಮನೆ ಇರ್ತೇನೆ. ಇನ್ನೊಂದು ಕಡೆ 11 ಅಕ್ಷೋಹಿಣಿ ಸೈನ್ಯ, ನನ್ನ ಯಾದವರ 11 ಅಕ್ಷೋಹಿಣಿ ಸೈನ್ಯ ಇರುತ್ತೆ, ಮಹಾಬಲಿಷ್ಠವಾದಂತಹ ಸೈನ್ಯ. ಅದು ಒಂದು ಕಡೆ, ನಾನು ಒಂದು ಕಡೆ. ನಿಮಗೆ ಯಾವ್ದು ಬೇಕೋ ಚಾಯ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಡ್ತಾನೆ. ಸರಿ ಅಂತ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನ 11 ಅಕ್ಷೋಹಿಣಿ ಸೈನ್ಯ, ಯಾದವರ ಸೈನ್ಯವನ್ನು ಆಯ್ಕೊಳ್ತಾನೆ. ಅದೇ ರೀತಿಯಾಗಿ ಅರ್ಜುನ ನನಗೆ ಯಾವ ಸೈನ್ಯವೂ ಬೇಡ, ಏನೂ ಬೇಡ, ಶ್ರೀಕೃಷ್ಣ ಪರಮಾತ್ಮ ಒಬ್ಬ ಇದ್ದರೂ ಸಾಕು ಅಂತ ಶ್ರೀಕೃಷ್ಣ ಪರಮಾತ್ಮನ ಆಯ್ದುಕೊಳ್ತಾನೆ. ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ ತಾನು ಪ್ರತಿಜ್ಞೆ ಮಾಡಿದಂತೆ ಯುದ್ಧ ಮಾಡೋದಿಲ್ಲ, ಅಸ್ತ್ರ ಕೈಯಲ್ಲಿ ಹಿಡಿಯೋದಿಲ್ಲ, ಚಕ್ರ ಹಿಡಿಯೋದಿಲ್ಲ, ಏನೂ ಮಾಡೋದಿಲ್ಲ. ಮತ್ತೇನು ಮಾಡಬೇಕು ನಾ ಇದ್ದುಕೊಂಡು ಅಂತ ತಾನೇನು ಮಾಡ್ತಾನೆ,
ತಾನು ಅರ್ಜುನನ ರಥದ ಸಾರಥಿಯಾಗಿ, ರಥವನ್ನು ಓಡಿಸುವಂತಹ ಸಾರಥಿಯಾಗಿ ತಾನು ಯುದ್ಧದಲ್ಲಿ ಪಾಲ್ಗೊಳ್ತಾನೆ. ಹೀಗೆ ಯುದ್ಧ ಪ್ರಾರಂಭ ಆಗುತ್ತೆ. ಇನ್ನೇನು ಯುದ್ಧ ಪ್ರಾರಂಭ ಆಗಬೇಕು ಅನ್ನೋಷ್ಟರಲ್ಲಿ ಅರ್ಜುನನಿಗೆ ವಿಷಾದ. ಎದುರುಗಡೆ ಇರುವವರು ಯಾರು? ನನ್ನ ಅಜ್ಜಂದಿರಾದಂತಹ ಭೀಷ್ಮಾಚಾರ್ಯರು, ನನಗೆ ವಿದ್ಯೆಯನ್ನು ಹೇಳಿಕೊಟ್ಟಂತಹ ಯಾವ ಸಾಕ್ಷಾತ್ ದ್ರೋಣಾಚಾರ್ಯರು, ಆ ದ್ರೋಣಾಚಾರ್ಯರ ಮಗನಾದಂತಹ ಅಶ್ವತ್ಥಾಮಾಚಾರ್ಯರು, ನನ್ನ ಅಣ್ಣಂದಿರಾದಂತಹ ದುರ್ಯೋಧನ, ದುಶ್ಯಾಸನ, ಇವರೆಲ್ಲರೂ ಕೂಡ ನನ್ನ ಬಂಧು ಬಾಂಧವರು. ಇವರನ್ನು ಕೊಂದು ಅವರ ರಕ್ತವನ್ನು ಹರಿಸಿ ಅವರ ಹೆಂಡತಿಯರನ್ನು ವಿಧವೆಯರನ್ನಾಗಿ ಮಾಡಿ ಆ ಒಂದು ರಾಜ್ಯದಲ್ಲಿ ನಾನು ಕುಳಿತುಕೊಳ್ಳೋದು ಸರಿಯಲ್ಲ. ಹಾಗಾಗಿ ನನಗೆ ಯುದ್ಧವೇ ಬೇಡ ಅಂತ ತನ್ನ ಕೈಯಲ್ಲಿ ಇದ್ದಂತಹ ಗಾಂಡೀವ ಧನುಸ್ಸನ್ನೇ ರಥದಲ್ಲಿ ಬಿಸಾಕಿ ಕುತ್ಕೊಂಡ್ಬಿಡ್ತಾನೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಅವನಿಗೆ ದಿವ್ಯವಾದಂತಹ ಭಗವದ್ಗೀತೆಯನ್ನು ಉಪದೇಶ ಮಾಡಿ ತಾನು ಅವನಿಗೆ ಮತ್ತೆ ಉತ್ಸಾಹವನ್ನು ತುಂಬುತ್ತಾನೆ. ಈ ರೀತಿಯಾಗಿ ಘನಘೋರವಾದಂತಹ ಯುದ್ಧ ಎಂಬುದು ಪ್ರಾರಂಭ ಆಗುತ್ತೆ. ಈ ರೀತಿಯಾದಂತಹ ಯುದ್ಧದಲ್ಲಿ ವಿಶೇಷವಾಗಿ ಅಭಿಮನ್ಯು, ದುಷ್ಟದ್ಯುಮ್ನ ಮುಂತಾದಂತಹ ಅನೇಕ ವೀರಾಧಿವೀರರು ಇವರ ಕಡೆ ಇರ್ತಾರೆ ಪಾಂಡವರ ಕೈಯಲ್ಲಿ. ಅವರ ಕಡೆ ಭೀಷ್ಮಾಚಾರ್ಯರು, ಕೃಪಾಚಾರ್ಯರು, ಅಶ್ವತ್ಥಾಮಾಚಾರ್ಯರು, ಜಯದ್ರಥ ಮುಂತಾದಂತಹ ಅನೇಕ ವೀರಾಧಿವೀರರು. ಹೀಗೆ ಆ ಕೌರವರು ಮತ್ತು ಪಾಂಡವರ ನಡುವೆ 18 ದಿವಸಗಳ ಕಾಲ ಘನಘೋರವಾದಂತಹ ಇಡೀ ಇತಿಹಾಸವೇ ನೆನಪಿಡಬೇಕಾದಂತಹ ಭಯಾನಕವಾದ ಯುದ್ಧ ಪ್ರಾರಂಭ ಆಗುತ್ತೆ. ಆ ರೀತಿಯಾದಂತಹ ಯುದ್ಧದಲ್ಲಿ ದಿನಕ್ಕೆ ಒಬ್ಬೊಬ್ಬರಂತೆ ಅನೇಕ ಜನ ಸಾಯ್ತಾ ಬರ್ತಾರೆ. ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಇತ್ತ ಕಡೆ ಅಭಿಮನ್ಯು ಸಾಯ್ತಾನೆ. ಹೀಗೆ ಅನೇಕ ಜನ ಸಾಯ್ತಾರೆ. ಅಭಿಮನ್ಯುವನ್ನು ಮೋಸದಿಂದಾಗಿ ಕೊಲ್ತಾರೆ. ಜಯದ್ರಥ ಮೋಸದಿಂದಾಗಿ ಕೊಂದಾಗ ಅರ್ಜುನ ಒಂದು ಪ್ರತಿಜ್ಞೆಯನ್ನು ಮಾಡ್ತಾನೆ. ನಾಳೆ ಸಾಯಂಕಾಲದ ಒಳಗಾಗಿ, ಸೂರ್ಯಾಸ್ತ ಆಗುವ ಒಳಗೆ ನಾನು ಜಯದ್ರಥನ ಕತ್ತನ್ನು, ಶಿರಸ್ಸನ್ನು ಛೇದ ಮಾಡ್ತೇನೆ, ಸಂಹಾರ ಮಾಡ್ತೇನೆ. ಸಂಹಾರ ಮಾಡದೇ ಹೋದರೆ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಸಂಕಲ್ಪ ಮಾಡ್ತಾನೆ ಯಾವ ಅರ್ಜುನ. ಈ ವಿಚಾರ ದುರ್ಯೋಧನನಿಗೆ ಗೊತ್ತಾಗುತ್ತೆ. ಅವನು ಹೇಗಾದರೂ ಆಗಲಿ ನಾಳೆ ಜಯದ್ರಥನನ್ನು ಯುದ್ಧಕ್ಕೇನೆ ಕಳಿಸಬಾರ್ದು. ಯುದ್ಧ ಭೂಮಿಗೆ ಅಂತ ಬಂದರೆ ಅರ್ಜುನ ಸಂಹಾರ ಮಾಡ್ತಾನೆ. ಯುದ್ಧ ಭೂಮಿಗೆ ಅವನನ್ನು ಕರೆಸೋದೇ ಬೇಡ, ಅವನು ಶಿಬಿರದಲ್ಲೇ ಇಟ್ಬೋಣ. ಶಿಬಿರ ಅಂದರೆ ಯುದ್ಧ ಭೂಮಿಗಿಂತ ಸ್ವಲ್ಪ ದೂರ ಇರುವಂತಹ ಒಂದು ರೂಮ್ಗಳು, ಕೊಠಡಿಗಳು ಅಂತ, ಅಲ್ಲಿ ವಾಸವಾಗಿರುವಂಥ ಜಾಗ. ಹಾಗಾಗಿ ನಾಳೆ ಜಯದ್ರಥ ಯುದ್ಧಕ್ಕೆ ಬರೋದು ಬೇಡ ಅಂತ ತೀರ್ಮಾನ ಮಾಡಿಬಿಡ್ತಾರೆ. ಕೊನೆಗೆ ಅರ್ಜುನ ಹುಡುಕಾಡ್ತಾನೆ. ಎಷ್ಟು ಹುಡುಕಾಡಿದರೂ ಕೂಡ ಜಯದ್ರಥ ಸಿಗೋದೇ ಇಲ್ಲ. ಕೊನೆಗೆ ಸಾಯಂಕಾಲ ಆಗುತ್ತೆ. ತಕ್ಷಣದಲ್ಲಿ ಅರ್ಜುನ ಏನು ಮಾಡ್ತಾನೆ, ಒಂದು ಚಿತೆಯನ್ನು ಅಂದರೆ ಕಟ್ಟಿಗೆಯನ್ನು ಹಾಕಿ ಬೆಂಕಿಯನ್ನು ಹಚ್ಚಿ ಅದರಲ್ಲಿ ತಾನಿನ್ನೇನು ಹಾರಬೇಕು ಅಂತ ಹೋಗ್ತಾನೆ. ತಕ್ಷಣದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಅವನು ಆವಾಗ ಮೋಡಗಳನ್ನು ಸರಿಸ್ತಾನೆ ಅಂತೆ. ತಕ್ಷಣದಲ್ಲಿ ಸೂರ್ಯ ಉದಯ ಆಗ್ತಾನೆ. ಅಂದರೆ ಶ್ರೀಕೃಷ್ಣ ಪರಮಾತ್ಮ ಏನು ಉಪಾಯ ಮಾಡಿದ್ದ ಅಂತ ಹೇಳಿದರೆ, ಅರ್ಜುನ ಪರಮ ಸಾತ್ವಿಕ, ಜಯದ್ರಥ ಮಹಾದುಷ್ಟ. ಹಾಗಾಗಿ ಅರ್ಜುನ ಉಳಿಬೇಕು ಅಂತ ಸೂರ್ಯಾಸ್ತ ಆಗುವುದಕ್ಕಿಂತ 2 ತಾಸು ಮುಂಚೆಯೇ ಸೂರ್ಯಾಸ್ತ ಆದಂತೆ ಮಾಡಿಬಿಟ್ಟಿದ್ದ. ಯಾವಾಗ ಅರ್ಜುನ ಹಾರಲಿಕ್ಕೆ ಅಂತ ಹೋದ್ನೋ, ಅರ್ಜುನ ಹಾರೋದನ್ನು ನೋಡ್ಲಿಕ್ಕೆ ಯಾರು ಬಂದಿದ್ರು? ಜಯದ್ರಥ ಬಂದಿದ್ದ, ದುರ್ಯೋಧನ ಬಂದಿದ್ದ, ಎಲ್ಲರೂ ಬಂದಿದ್ದರು. ಅರ್ಜುನ ಇವತ್ತು ಪ್ರಾಣತ್ಯಾಗ ಮಾಡ್ತಾನೆ, ಸತ್ತು ಹೋಗ್ತಾನೆ ಅಂತ. ತಕ್ಷಣದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸೂರ್ಯ ಹುಟ್ಟುವಂತೆ ಮಾಡ್ತಾನೆ. ಆವಾಗ ಅರ್ಜುನ ಒಂದೇ ಬಾಣದಿಂದಾಗಿ ಆ ಜಯದ್ರಥನ ಶಿರಸ್ಸನ್ನು ಛೇದ ಮಾಡ್ತಾನೆ ಅಂತೆ. ಇಷ್ಟಾಗಿದ್ದರೆ ಸಮಸ್ಯೆ ಪರಿಹಾರ ಆಗ್ತಾ ಇತ್ತು. ಅದರಲ್ಲಿ ಇನ್ನೊಂದು ಸಮಸ್ಯೆ ಇತ್ತು. ಆ ಜಯದ್ರಥನ ತಂದೆ ಜಯದ್ರಥನಿಗೊಂದು ವರ ಕೊಟ್ಟಿದ್ದ ಅಂತೆ. ಯಾರು ನಿನ್ನ ತಲೆಯನ್ನು ನೆಲದ ಮೇಲೆ ಬೀಳಿಸ್ತಾರೋ ಅವರ ತಲೆ 100 ಹೋಳಾಗಿ ಹೋಗಲಿ ಅಂತ. ಈಗೇನಾಗಿದೆ, ಅರ್ಜುನ ಜಯದ್ರಥನ ತಲೆಯನ್ನು ಹೊಡೆದಿದ್ದಾನೆ. ಜಯದ್ರಥನ ತಲೆ ಕೆಳಗಡೆ ಬಿದ್ದರೆ ಯಾರ ತಲೆ 100 ಹೋಳಾಗುತ್ತೆ? ಅರ್ಜುನ ತಲೆ 100 ಹೋಳಾಗುತ್ತೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಈ ಜಯದ್ರಥನ ತಂದೆ ತಪಸ್ ಮಾಡ್ತಾ ಕೂತ್ಕೊಂಡಿದ್ದಾನೆ. ನೀನು ಬಾಣವನ್ನು ಹೊಡಿತಾ ಆ ಜಯದ್ರಥನ ತಲೆಯನ್ನು ನೇರವಾಗಿ ಅವನ ತಂದೆಯ ಕೈಯಲ್ಲಿ ಬೀಳುವಂತೆ ಮಾಡು, ನಿನಗೇನು ತೊಂದರೆ ಆಗೋದಿಲ್ಲ ಅಂತ. ಸರಿ ಅಂತ ಅರ್ಜುನ ತಾನು ಚೆನ್ನಾಗಿ ಬಾಣ ಪ್ರಯೋಗವನ್ನು ಮಾಡಿ ಜಯದ್ರಥನ ತಲೆಯನ್ನು ಅವನ ತಂದೆಯ ಕೈಯಲ್ಲೇ ಬೀಳುವಂತೆ ಮಾಡ್ತಾನೆ. ಅವನು ತಪಸ್ ಮಾಡ್ತಾ ಇರ್ತಾನೆ. ಇದೇನು ಕೈಯಲ್ಲಿ ಏನೋ ಬಿತ್ತು ಅಂತ ಜೋರಾಗಿ ಅದನ್ನು ಬಿಸಾಕ್ಬಿಡ್ತಾನೆ. ತಕ್ಷಣದಲ್ಲಿ ಆ ತಲೆ ನೆಲಕ್ಕೆ ಬೀಳುತ್ತೆ. ತಲೆಯನ್ನು ನೆಲಕ್ಕೆ ಬೀಳಿಸಿದ್ದು ಯಾರು? ಜಯದ್ರಥನ ತಂದೆ. ಹಾಗಾಗಿ ಜಯದ್ರಥನ ತಂದೆಯ ತಲೆಯೇನೆ 100 ಹೋಳಾಗಿ ಹೋಗುತ್ತೆ. ಈ ರೀತಿಯಾಗಿ ಜಯದ್ರಥ ತಂದೆಯೂ ಕೂಡ ಮಹಾ ದುಷ್ಟನಾಗಿದ್ದ. ಹಾಗಾಗಿ ಅವನ ಸಂಹಾರವನ್ನು ಮಾಡಿದ. ಹೀಗೆ ಜಯದ್ರಥನ ಸಂಹಾರವೂ ಕೂಡ ಆಯಿತು. ಹೀಗೆ ಅರ್ಜುನ ಅವರದೇ ಸಂಹಾರ ಮಾಡ್ತಾನೆ. ಮುಂದೆ
ಭೀಮಸೇನ ದೇವರು ವಿಶೇಷವಾಗಿ ಗದಾಯುದ್ಧದಲ್ಲಿ ಮಹಾಪ್ರಾವೀಣ್ಯವನ್ನು ಸಂಪಾದನೆ ಮಾಡಿದಂಥವರು. ಅಂತಹ ಭೀಮಸೇನ ದೇವರು ವಿಶೇಷವಾಗಿ ವೈರಿ ದುಶ್ಯಾಸನನ್ನ ತೊಡೆಯ ಮೇಲೆ ಎಡೆಗೆಡಹಿ ವೀರ ನರಹರಿಯ ಲೀಲೆಯ ತೋರಿದ ಅಂತ. ಆ ದುಶ್ಯಾಸನ ಅಂದರೆ ಯಾವ ದುಶ್ಯಾಸನ ಇಡೀ ಸಭೆಯಲ್ಲಿ ದ್ರೌಪದಿ ದೇವಿಯ ಸೀರೆಯನ್ನು ಎಳೆದಿದ್ದನೋ ಅಂತಹ ದುಶ್ಯಾಸನನನ್ನು ಸಂಹಾರ ಮಾಡಿ ವಿಶೇಷವಾಗಿ ರಕ್ತವನ್ನು ಪಾನ ಮಾಡಿದಂತೆ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ರಕ್ತವನ್ನು ಪಾನ ಮಾಡೋದಿಲ್ಲ, ಪಾನ ಮಾಡಿದಂತೆ ತೋರಿಸ್ಕೊಳ್ತಾನೆ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಆ ದುರ್ಯೋಧನನ ತಮ್ಮನಾದಂತಹ ದುಶ್ಯಾಸನನನ್ನು ವರ್ಣನೆ ಮಾಡ್ತಾನೆ, ಸಂಹಾರ ಮಾಡ್ತಾನೆ. ಕೊನೆಗೆ ದುರ್ಯೋಧನ 18ನೇ ದಿವಸದ ಯುದ್ಧದ ಸಂದರ್ಭ, ಇನ್ನು ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ತಾನೇನು ಮಾಡ್ತಾನೆ, ವೈಶಂಪಾಯನ ಸರೋವರ ಅಂತ ಒಂದು ಸರೋವರ ಇರುತ್ತೆ. ಆ ಸರೋವರದಲ್ಲಿ ಜಲಸ್ತಂಭನ ವಿದ್ಯೆ ಅಂತ ಹೇಳಿದ್ರೆ ಎಷ್ಟು ದಿವಸಗಳಾದರೂ ಕೂಡ ನೀರಿನ ಒಳಗಡೆ ಉಸಿರಾಟ ಮಾಡದಂತೆ ಹಾಗೇ ಬದುಕಿರುವಂತಹ ವಿದ್ಯೆ ಜಲಸ್ತಂಭನ ವಿದ್ಯೆ ಅಂತ. ಆ ಜಲಸ್ತಂಭನ ವಿದ್ಯೆಯಿಂದಾಗಿ ತಾನೇ ಮಾಡ್ತಾನೆ, ಅಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತಾನೆ ನೀರಿನಲ್ಲಿ. ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ, ದುರ್ಯೋಧನ, ಭೀಮಸೇನ ಎಲ್ಲರೂ ಕೂಡ ಹೋಗಿ, ದುರ್ಯೋಧನ, ನಾನು ನಿಮ್ಮನ್ನು ಒಬ್ಬ ಮಹಾ ಗಂಡಸ್ತನ ಇರುವಂತಹ ದೊಡ್ಡ ಮಹಾಪರಾಕ್ರಮಶಾಲಿ ಅಂತ ಅನ್ಕೊಂಡಿದ್ವಿ, ಆದರೆ ಇವತ್ತು ನೀನೊಬ್ಬ ಪುರುಷನೇ ಅಲ್ಲ, ಗಂಡಸೇ ಅಲ್ಲ. ಹಾಗಾಗಿ ಸರೋವರದಿಂದ ನೀನೇನು ಮೇಲೆ ಬರಬೇಡ, ನಿನ್ನ ಕೈಯನ್ನು ಹಾಗೆ ಮೇಲೆ ಎತ್ತು, ನಿನ್ನ ಕೈಗೆ ನಾವೇನು ಮಾಡ್ತೀವಿ, ಬಳೆ ಹಾಕ್ತೀವಿ ಅಂತ ಹೇಳ್ತಾನೆ. ಇಷ್ಟ ಅವಮಾನವನ್ನು ದುರ್ಯೋಧನಿಗೆ ಮಾಡಿದಾಗ ತಕ್ಷಣ ದುರ್ಯೋಧನ ಮೇಲೆದ್ದು ಬರ್ತಾನೆ, ಯುದ್ಧ ಮಾಡಲಿಕ್ಕೆ ಅಂತ ತೀರ್ಮಾನ ಮಾಡ್ತಾನೆ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಸರಿ ದುರ್ಯೋಧನ, 5 ಜನ ಇಲ್ಲೇ ಇದ್ದಾರೆ ಪಾಂಡವರು, ನಿನಗೆ ಯಾರು ಬೇಕೋ ಅವ್ರನ್ನ ಆಯ್ಕೋ, ಅವ್ರ ಜೊತೆ ಯುದ್ಧ ಮಾಡಿ ಗೆಲ್ಲು. ನೀನು ಗೆದ್ರೆ ನಿನಗೆ ರಾಜ್ಯ, ಇವರಿಗೆದ್ರೆ ಇವರಿಗೆ ರಾಜ್ಯ ಅಂತ. ಆವಾಗ ದುರ್ಯೋಧನ ಹೇಳ್ತಾನೆ, ಈ ಅರ್ಜುನ, ದುರ್ಯೋಧನ, ನಕುಲ, ಸಹದೇವ ಅರ್ಜುನ, ಧರ್ಮರಾಜ, ನಕುಲ, ಸಹದೇವ ಇವರೆಲ್ಲರೂ ಕೂಡ ನನ್ನ ಮುಂದೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಂತೆ. ಅವರಿಗೆ ಪರಾಕ್ರಮವೇ ಇಲ್ಲ. ನನಗೆ ಸರಿ ಸಮಾನವಾದಂತಹ ಪರಾಕ್ರಮ ಇರುವಂತಹ ಏಕೈಕ ವ್ಯಕ್ತಿ ಅಂತ ಹೇಳಿದರೆ ಅದು ಯಾರು? ಭೀಮಸೇನ ದೇವರು ಮಾತ್ರ. ಹಾಗಾಗಿ ನಾನು ಭೀಮಸೇನನೊಟ್ಟಿಗೆ ಯುದ್ಧ ಮಾಡ್ತೇನೆ ಎಂಬುದಾಗಿ ವಿಶೇಷವಾಗಿ ಅವನೊಟ್ಟಿಗೆ ಯುದ್ಧ ಮಾಡ್ತಾನೆ. ಕೊನೆಗೆ ಭೀಮಸೇನ ದೇವರು ಅವನ ತೊಡೆಯನ್ನು ಕೂಡ ಮುರಿದು ವಿಶೇಷವಾಗಿ ಆ ಸಂದರ್ಭದಲ್ಲಿ, ಅಂದರೆ ಅವನನ್ನು ಸಂಹಾರ ಮಾಡುವಂಥ ಸಂದರ್ಭದಲ್ಲಿ ಋಷಭ ಸೂಕ್ತವನ್ನು ಅವರಿಗೆ ಗೋಚರ ಆಗುತ್ತೆ ಎಂಬುದಾಗಿ ಹೇಳ್ತಾರೆ. ಇವತ್ತು ಋಷಭ ಸೂಕ್ತ ಅಂತ, ಋಷಭಮ್ಮ ಸಮಾನ ಆನಾಂ ಸಪತ್ನ ಆನಾಮಿಷಾಸಹಿಂ ಅಂತ ಪರಮಾತ್ಮನನ್ನು ವರ್ಣನೆ ಮಾಡುವಂಥ ಋಷಭ ಸೂಕ್ತ ಅಂತ. ಆ ಋಷಭ ಸೂಕ್ತಕ್ಕೆ ಋಷಿ ಯಾರು ಅಂತ ಹೇಳಿದ್ರೆ ಭೀಮಸೇನ ದೇವರು ಋಷಿಗಳು. ಆ ಭೀಮಸೇನ ದೇವರಿಗೆ ಈ ಋಷಭ ಸೂಕ್ತ ಕಂಡಿದ್ದು ಯಾವಾಗ ಅಂತ ಹೇಳಿದರೆ, ಈ ದುರ್ಯೋಧನನನ್ನು ಸಂಹಾರ ಮಾಡುವಂಥ ಸಂದರ್ಭದಲ್ಲಿ ತಾನೇ ಮಾಡ್ತಾನೆ, ಅವರಿಗೆ ಒಂದು ಋಷಭ ಸೂಕ್ತ ಎಂಬುದು ಗೋಚರ ಆಗುತ್ತೆ. ಆ ಋಷಭ ಸೂಕ್ತದಿಂದಾಗಿಯೇ ಅವನನ್ನು ವಿಶೇಷವಾಗಿ ಪರಮಾತ್ಮನನ್ನು ವರ್ಣನೆ ಮಾಡ್ತಾ ಅವನನ್ನು ಸಂಹಾರ ಮಾಡಿ ವಿಶೇಷವಾಗಿ ತಮ್ಮ ರಾಜ್ಯವನ್ನು ತಾವು ಪಡೆದುಕೊಳ್ಳುತ್ತಾರೆ ಎಂಬುದಾಗಿ ಹೇಳ್ತಾರೆ. ಇಷ್ಟೆಲ್ಲ ಅಂಶಗಳನ್ನು ಶ್ರೀಪಾದರಾಜರು ಕೌರವರ ಬಲ ಸವರಿ ವೈರಿಗಳ ನೆಗ್ಗೊತ್ತಿ ಓರಂತೆ ಕೌರವರ ಮುರಿದು ಮೆರೆದ ಅಂತ, ಕೌರವರ ಸಮಗ್ರ ವಿಧವಾದಂಥ ಸೈನ್ಯ 100 ಮಂದಿ ಕೌರವರನ್ನು ಕೂಡ ಹೆಸರಿಲ್ಲದಂತೆ ಸಮಗ್ರವಾಗಿ ಸಂಹಾರ ಮಾಡಿದಂತಹ ಏಕೈಕ ವ್ಯಕ್ತಿ ಅದು ಭೀಮಸೇನ ದೇವರು. ಉಳಿದವರೆಲ್ಲ ಬೇರೆ ಬೇರೆ ಸಂಹಾರ ಮಾಡ್ತಾ ಇದ್ರು. ಅರ್ಜುನ ಇವರನ್ನು ಸಂಹಾರ ಮಾಡಿದ, ಕರ್ಣನನ್ನು. ಆದರೆ 100 ಜನ ಕೌರವರನ್ನು ಸಂಹಾರ ಮಾಡಿದ್ದು ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಅದು ಭೀಮಸೇನ ದೇವರು. ಈ ರೀತಿಯಾಗಿ ಸಮಗ್ರ ಕೌರವರ ಸೈನ್ಯವನ್ನು ಸಂಹಾರ ಮಾಡಿ ತಾನು ಪಾಂಡವರಿಗೆ, ತಮ್ಮ ಅಣ್ಣ ತಮ್ಮಂದಿರಿಗೆ ವಿಜಯವನ್ನು ದೊರಕಿಸ್ತಾನೆ ಎಂಬುದಾಗಿ ಇಷ್ಟು ಅಂಶಗಳನ್ನು 19ನೇ ಪದ್ಯದಲ್ಲಿ ಹೇಳ್ತಾರೆ. ಇಷ್ಟೆಲ್ಲ ಯುದ್ಧ ಆಯಿತು. ಯುದ್ಧ ಮಾಡಿ ದುರ್ಯೋಧನ ಹಾಗೇ ಬಿದ್ದಿದ್ದ ನೆಲದ ಮೇಲೆ, ಇನ್ನೂ ಸತ್ತಿರಲಿಲ್ಲ, ಜೀವ ಹೋಗಿರಲಿಲ್ಲ. ಜೀವ ಹೋಗಲಿಕ್ಕೆ ಒಂದು 10 ನಿಮಿಷ ಇತ್ತು. ಆ ಸಂದರ್ಭದಲ್ಲಿ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ತನ್ನ ಗುರುಗಳ ಮಗನಾದಂತಹ ದ್ರೋಣಾಚಾರ್ಯನ ಮಗ ಅಶ್ವತ್ಥಾಮಾಚಾರ್ಯರನ್ನು ಕರೆದು ಒಂದು ಮಾತು ಹೇಳ್ತಾನೆ. ಏನಂತ, ಇನ್ನು ಮುಂದೆ ನೀನೇ ನನ್ನ ಸೈನ್ಯಕ್ಕೆ ಸೇನಾಧಿಪತಿ, ನೀನು ಯುದ್ಧವನ್ನು ಮಾಡು ಎಂಬುದಾಗಿ, ಪಾಂಡವರನ್ನು ಸಂಹಾರ ಮಾಡುವಂತ ಅವನಿಗೆ ಮರಳಿನಿಂದಾಗಿ, ಉಸುಕಿನಿಂದಾಗಿ ಒಂದು ಪಟ್ಟಾಭಿಷೇಕವನ್ನು ಮಾಡ್ತಾನೆ ಅಂತೆ. ಸರಿ ಅಂತ ಅಶ್ವತ್ಥಾಮಾಚಾರ್ಯರು ತೀರ್ಮಾನ ಮಾಡ್ತಾರೆ, ನಾನು ಪಾಂಡವರನ್ನು ಸಮಗ್ರವಾಗಿ ಸಂಹಾರ ಮಾಡ್ತೇನೆ ಅಂತ. ವಾಸ್ತವಿಕವಾಗಿ ಯುದ್ಧ ಸಂಪೂರ್ಣ ಮುಗದೇ ಹೋಗಿತ್ತು. ಉಳಿದವರು ಅಶ್ವತ್ಥಾಮಾಚಾರ್ಯರು ಒಬ್ಬರೇ. ಯಾಕೆಂದರೆ ಅಶ್ವತ್ಥಾಮಾಚಾರ್ಯರು ಚಿರಂಜೀವಿಗಳು, ಹಾಗಾಗಿ ಅವರನ್ನು ಕೊಲ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ.
ಆವಾಗ ಅವರೇನು ಮಾಡ್ತಾರೆ, ವಿಶೇಷವಾಗಿ ನಾರಾಯಣಾಸ್ತ್ರವನ್ನು ಭೀಮಸೇನ ದೇವರ ಎಲ್ಲ ಪಾಂಡವರ ಮೇಲೆ ಪ್ರಯೋಗ ಮಾಡ್ತಾರೆ ಅಂತೆ. ಗುರುಸುತನು ಸಂಗರದಿ ನಾರಾಯಣಾಸ್ತ್ರವನ್ನು ಉರವಣಿಸಿ ಬಿಡಲು ಶಸ್ತ್ರವ ಬಿಸಿಟರು, ಹರಿಕೃಪೆಯ ಪಡೆದಿರ್ದ ಭೀಮ ಹುಂಕಾರದಿಂ ಹರಿಯ ದಿವ್ಯಾಸ್ತ್ರವನ್ನು ನೆರೆ ಅಟ್ಟಿದ ಅಂತ ಅಶ್ವತ್ಥಾಮಾಚಾರ್ಯರು ತಾವೇನು ಮಾಡ್ತಾರೆ, ಸಮಗ್ರ ಪಾಂಡವರ ಸೈನ್ಯದ ಮೇಲೆ ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ ಅಂತೆ. ನಾರಾಯಣಾಸ್ತ್ರ ಎಲ್ಲ ಅಸ್ತ್ರಗಳಿಗೆ ರಾಜ ಇದ್ದಂತೆ. ಬ್ರಹ್ಮಾಸ್ತ್ರ, ಆಗ್ನೇಯಾಸ್ತ್ರ, ವರುಣಾಸ್ತ್ರ ಎಲ್ಲ ಅಸ್ತ್ರಗಳಿಗೆ ರಾಜ ಯಾವುದು ಅಂತೇಳಿ ನಾರಾಯಣಾಸ್ತ್ರ ಅಂತ. ಯಾಕೆಂದರೆ ನಾರಾಯಣಾಸ್ತ್ರಕ್ಕೆ ಅಭಿಮಾನಿ ದೇವತೆ ಸಾಕ್ಷಾತ್ ಪರಮಾತ್ಮನೇ, ನಾರಾಯಣ ರೂಪಿಯಾದಂತಹ ಪರಮಾತ್ಮನೇ ಅದಕ್ಕೆ ಅಭಿಮಾನಿ. ಹಾಗಾಗಿ ಒಳ್ಳೆಯ ಭಯಾನಕವಾದಂತಹ ಅಸ್ತ್ರ. ಆ ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಈ ರೀತಿಯಾಗಿ ಪ್ರಯೋಗ ಮಾಡಿದಾಗ ಅದನ್ನು ನಾಶ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಆಗಿರೋದಿಲ್ಲ, ಅಂದರೆ ಅರ್ಜುನನಿಗೂ ಸಾಧ್ಯ ಆಗೋದಿಲ್ಲ ಅದು. ಆವಾಗ ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತು ಹೇಳ್ತಾನೆ, ನೀವೆಲ್ಲರೂ ಕೂಡ ಭಕ್ತಿಯಿಂದಾಗಿ ನಾರಾಯಣಾಸ್ತ್ರಕ್ಕೆ ನಮಸ್ಕಾರ ಮಾಡಿ, ಆವಾಗ ಅದೇನಾಗ್ಬಿಡುತ್ತೆ, ನಿಮ್ಗೆ ಯಾರಿಗೂ ಕೂಡ ತೊಂದರೆ ಕೊಡೋದಿಲ್ಲ ಅಂತ ಹೇಳ್ತಾನೆ. ಸರಿ ಅಂತ ಧರ್ಮರಾಜ, ಅರ್ಜುನ, ಅದೇ ರೀತಿಯಾಗಿ ನಕುಲ, ಸಹದೇವ ಪ್ರತಿಯೊಬ್ಬರು ಕೂಡ ಆ ನಾರಾಯಣಾಸ್ತ್ರಕ್ಕೆ ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ. ಯಾಕೆಂದರೆ ಸಾಕ್ಷಾತ್ ಪರಮಾತ್ಮನ ಸ್ವರೂಪವೇ ಅದು. ಅದಕ್ಕೆ ಭಕ್ತಿಯಿಂದ ನಮಸ್ಕಾರ ಮಾಡಿದಾಗ ಅದು ಯಾರಿಗೂ ತೊಂದರೆ ಕೊಡೋದಿಲ್ಲ. ಕೊನೆಗೆ ಭೀಮಸೇನ ತಲೆ ಮೇಲೆ ಬರುತ್ತೆ. ಆವಾಗ ಕೃಷ್ಣ ಹೇಳ್ತಾನೆ, ಭೀಮಸೇನ ನಮಸ್ಕಾರ ಮಾಡು ಅಂತ. ನಾ ಮಾಡೋದಿಲ್ಲ ಅಂತ. ಕೊನೆಗೆ ಧರ್ಮರಾಜ ಹೇಳ್ತಾನೆ, ಅಲ್ಲ ಭೀಮ, ನೀನು ಬೇರೆ ದೇವತೆಗಳಿಗೆ ನಮಸ್ಕಾರ ಮಾಡೋದಿಲ್ಲ ಸರಿ, ಆದರೆ ನಾರಾಯಣಾಸ್ತ್ರಕ್ಕೆ ಅಭಿಮಾನಿ ದೇವತೆ ಸಾಕ್ಷಾತ್ ಪರಮಾತ್ಮನೇ ಆಗಿದ್ದಾನೆ, ಹಾಗಾಗಿ ಅವನಿಗೆ ನಮಸ್ಕಾರ ಮಾಡಿ ನಿನಗೇನು ಹೋಗುತ್ತೆ, ನಮಸ್ಕಾರ ಮಾಡು ಒಂದ್ಸಲ ನಮಸ್ಕಾರ ಮಾಡಿಬಿಡು ಭಕ್ತಿಯಿಂದ ಅಂತ. ಆವಾಗ ಭೀಮಸೇನ ದೇವರು ಹೇಳ್ತಾರೆ, ಭೀಮಸೇನ ದೇವರ ಭಕ್ತಿ ನಾವು ಮೊದಲನೇ ದಿವಸ ಕೇಳಿದಂತೆ ನಿಷ್ಕಾಮವಾದಂಥ ಭಕ್ತಿ. ನಿಷ್ಕಾಮವಾದ ಭಕ್ತಿ ಅಂತ ಹೇಳಿದ್ರೆ ಯಾರಲ್ಲೂ ಏನನ್ನೂ ಬೇಡ್ತಾ ಇರಲಿಲ್ಲ. ಯಾರಲ್ಲೂ ಏನನ್ನೂ ಬೇಡ್ತಾ ಇರಲಿಲ್ಲ ಅಂತ ಹೇಳಿದ್ರೆ ಸಾಮಾನ್ಯ ಮನುಷ್ಯರಲ್ಲಿ ಮಾತ್ರ ಅಲ್ಲ, ಸಾಕ್ಷಾತ್ ಪರಮಾತ್ಮನ ಹತ್ತಿರವೂ ಕೂಡ ಅದನ್ನು ಕೊಡು ಇದನ್ನು ಕೊಡು ಅಂತ ಕೇಳ್ತಾ ಇರಲಿಲ್ಲಂತೆ. ಕೊನೆಗೆ ತಮ್ಮ ಪ್ರಾಣ ಹೋಗುವಂಥ ಪರಿಸ್ಥಿತಿ ಬಂದರೂ ಕೂಡ ಭೀಮಸೇನ ದೇವರು ಪರಮಾತ್ಮನಿಗೆ ನಮಸ್ಕಾರ ಮಾಡಿ, ಪರಮಾತ್ಮ ನನ್ನನ್ನು ಈ ನಾರಾಯಣಾಸ್ತ್ರದಿಂದ ರಕ್ಷಣೆ ಮಾಡುವಂತ ಬೇಡಲಿಲ್ಲ. ಆವಾಗ ಎಲ್ಲರಿಗೂ ಹೆದರಿಕೆ ಆಗಲಿಕ್ಕೆ ಶುರುವಾಗುತ್ತೆ. ನಾರಾಯಣಾಸ್ತ್ರ ಭೀಮಸೇನನ್ನು ಸಂಹಾರ ಮಾಡೇ ಬಿಡುತ್ತೆ ಅಂತ ಪ್ರತಿಯೊಬ್ಬರು ಕೂಡ ತೀರ್ಮಾನ ಮಾಡ್ತಾ ಹೆದರಿ ಬಿಡ್ತಾರೆ. ಭೀಮಸೇನ ದೇವರು ಏನೂ ಹೆದರೋದಿಲ್ಲ. ಆವಾಗ ಆ ನಾರಾಯಣಾಸ್ತ್ರ ಎಂಬುದು ವಿಶೇಷವಾಗಿ ಭೀಮಸೇನ ದೇವರ ತಲೆ ಮೇಲೆ ಬೀಳುತ್ತೆ. ತಲೆಯ ಮೇಲೆ ಬಿದ್ದಾಗಲೂ ಕೂಡ ಭೀಮಸೇನ ದೇವರಿಗೆ ಏನೂ ಕೂಡ ಆಗೋದಿಲ್ಲ ಅಂತೆ. ಈ ರೀತಿಯಾಗಿ ಯಾರು ಪರಮಾತ್ಮನಲ್ಲಿ ವಿಶಿಷ್ಟವಾದಂತಹ ನಿಷ್ಕಾಮ ಭಕ್ತಿ, ಏನನ್ನೂ ಬಯಸದೆ ಶುದ್ಧವಾದಂತಹ ಭಕ್ತಿಯನ್ನು ಮಾಡ್ತಾರೋ ಅದರಿಂದ ಪರಮಾತ್ಮ ನಿರಂತರವಾಗಿ ಅವರನ್ನು ರಕ್ಷಣೆ ಮಾಡೇ ಮಾಡ್ತಾ ಇರ್ತಾನೆ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ನಾರಾಯಣಾಸ್ತ್ರ ಎಂಬುದು ಭೀಮಸೇನ ದೇವರನ್ನು ಏನೂ ಕೂಡ ಮಾಡೋದೇ ಇಲ್ಲ. ಕೊನೆಗೆ ಈ ರೀತಿಯಾಗಿ ಪ್ರತಿಯೊಬ್ಬರೂ ಕೂಡ ತಾವೇ ಮಾಡ್ತಾರೆ, ಅಲ್ಲಿದ್ದಂತಹ ಕೇಶವನಿಗೆ, ಕೇಶವ ಅಂತ ಹೇಳಿ ಪರಮಾತ್ಮ, ಆ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಮನೆಗೆ, ಅಂದರೆ ಭೀಮಸೇನ ದೇವರು ಪ್ರತಿಯೊಬ್ಬರನ್ನು ಸಂಹಾರ ಮಾಡಿ ಹಾಕಿದ್ರು. ಹಾಗಾಗಿ ಈ ವಿಚಾರವನ್ನು ಯಾರಿಗೆ ತಿಳಿಸಬೇಕು, ಧೃತರಾಷ್ಟ್ರನಿಗೆ ತಿಳಿಸಬೇಕು, ಎಲ್ಲರಿಗೂ ಕೂಡ ತಿಳಿಸಬೇಕು ಅಂತ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಮನೆಗೆ ಹೋಗ್ತಾರೆ ಎಂಬುದಾಗಿ ಹೇಳ್ತಾರೆ. ಇಷ್ಟೆಲ್ಲ ಅಂಶಗಳನ್ನು ಶ್ರೀಪಾದರಾಜರು ಗುರುಸುತನು ಸಂಗರದಿ ನಾರಾಯಣಾಸ್ತ್ರವನ್ನು ಗುರುಸುತ ಅಂದರೆ ಗುರುಗಳಂತ ಹೇಳಿದ್ರೆ ದ್ರೋಣಾಚಾರ್ಯರು, ಅವರ ಸುತ ಅಂದರೆ ಅಶ್ವತ್ಥಾಮಾಚಾರ್ಯರು. ಅಶ್ವತ್ಥಾಮಾಚಾರ್ಯರು ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡಿದಾಗ ಹರಿಕೃಪೆಯ ಪಡೆದಿರ್ದ ಭೀಮ ಹುಂಕಾರದಿ, ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರನಾದವನು ಯಾರು, ಭೀಮಸೇನ ದೇವರು. ಆ ಭೀಮಸೇನ ದೇವರು ಪರಮಾತ್ಮನ ವಿಶೇಷವಾದ ಅನುಗ್ರಹದಿಂದಾಗಿ ಅವರಿಗೆ ಆ ಅಸ್ತ್ರ ಏನೂ ಕೂಡ ಮಾಡಲಿಲ್ಲ ಎಂಬುದಾಗಿ ಇಷ್ಟು ಅಂಶಗಳನ್ನು ಶ್ರೀಪಾದರಾಜರು ತಮ್ಮ 20ನೇ ಪದ್ಯದಲ್ಲಿ ತಿಳಿಸ್ತಾರೆ. ಮುಂದೆ 21ನೇ ಪದ್ಯ. ಚಂಡ ವಿಕ್ರಮನು ಗದೆಗೊಂಡು ರಣದಿ ಭೂಮಂಡಲದೋಳು ಇರಾಂತ ಖಳರನ್ನೆಲ್ಲ ಹಿಂಡಿ ಬಿಸುಟಿಹ ವೃಕೋದರನ ಪ್ರತಾಪವನ್ನು ಕಂಡು ನಿಲ್ಲುವರಾರು ತ್ರಿಭುವನದೋಳು ಅಂತ ಇಷ್ಟೆಲ್ಲ ವರ್ಣನೆ ಮಾಡಿ ಮುಂದೆ ಶ್ರೀಪಾದರಾಜರು ಭೀಮಸೇನ ದೇವರ ಪರಾಕ್ರಮ ಅಂದರೆ ಅದು ಹೇಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದೇ ವಿಚಾರವನ್ನು
ಸರಸಭಾರತಿ ವಿಲಾಸದಲ್ಲಿ ವಾದಿರಾಜರು ಒಂದು ಕಡೆ ಹೇಳ್ತಾರೆ, ಯಸ್ಯ ದೃಷ್ಟಿಶ್ಚ ಮುಷ್ಟಿಶ್ಚ ಗದಾಚಾರಿ ವಿದಾರಿಣಿ ಅನೇಕ ಕೋಟಿ ಸಂಖ್ಯಾತಾನ್ ಏಕರ ಸಕಲಾನ್ ಖಲಾನ್ ಚೂರ್ಣಿ ಚಕಾರ ಗದಯ ಸೌಗಂಧಿಕ ವನೇಕಿಲ ಅಂತ ಭೀಮಸೇನ ದೇವರ ಪರಾಕ್ರಮ ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ, ಯಸ್ಯ ದೃಷ್ಟಿಶ್ಚ ಮುಷ್ಟಿಶ್ಚ ಅಂತ ಅಂದರೆ ಎದುರುಗಡೆ ಇರುವಂತಹ ವ್ಯಕ್ತಿಯನ್ನು ಸಂಹಾರ ಮಾಡಲಿಕ್ಕೋಸ್ಕರ ಭೀಮಸೇನ ದೇವರು ಗದೆ ತಗೊಂಡು ಹೊಡಿಬೇಕಿತ್ತೋ ಅಥವಾ ತಮ್ಮ ಮುಷ್ಟಿಯಿಂದ ಹೊಡಿಬೇಕಿತ್ತೋ ಏನೂ ಬೇಕಾಗಿಲ್ಲ. ಭೀಮಸೇನ ದೇವರ ದೃಷ್ಟಿ, ಕಣ್ಣಿನ ದೃಷ್ಟಿ ಆ ವ್ಯಕ್ತಿಯ ಮೇಲೆ ಬಿದ್ದರೆ ಸಾಕು, ಅವನನ್ನು ಸಂಹಾರ ಮಾಡುವಂತಹ ಸಾಮರ್ಥ್ಯ ಯಾರಿಗಿತ್ತು? ಭೀಮಸೇನ ದೇವರಿಗಿತ್ತು ಅಂತೆ. ಅದೇ ರೀತಿಯಾಗಿ ಮುಷ್ಟಿ, ಅವರ ಮುಷ್ಟಿಯೇಟಿನಿಂದಾಗಿ ಸಾವಿರಾರು ಜನರನ್ನು ಸಂಹಾರ ಮಾಡುವಂತಹ ಸಾಮರ್ಥ್ಯ ಅವರಿಗಿತ್ತು. ಅದೇ ರೀತಿಯಾಗಿ ಗದಾಚ ಅರಿವಿದಾರಿಣಿ ಅಂತ ಅವರ ಗದೆಯಿಂದಾಗಿ 1 ಕೋಟಿ ಜನ ರಾಕ್ಷಸರು ಬಂದರೂ ಕೂಡ ಏಕಾಂಗಿಯಾಗಿ ಸಂಹಾರ ಮಾಡುವಂತಹ ಸಾಮರ್ಥ್ಯ ಅದು ಭೀಮಸೇನ ದೇವರಿಗೆ ಇತ್ತು ಎಂಬುದಾಗಿ ಹೇಳ್ತಾರೆ. ನಾವು ಇಷ್ಟು ಹೊತ್ತು ನೋಡಿದಂತೆ ಭೀಮಸೇನ ದೇವರು ತಮ್ಮ ಚಿಕ್ಕ ವಯಸ್ಸಿನಿಂದಲೂ ಕೂಡ ತಮ್ಮ ವಿಶಿಷ್ಟವಾದಂತಹ ಪ್ರತಾಪವನ್ನು ತೋರಿಸಿಕೊಂಡು ಬಂದಿದ್ದರು. ತಾವು ಇನ್ನೂ ಎಳೆಯ ಶಿಶು, ಹಲ್ಲು ಕೂಡ ಬಂದಿಲ್ಲ. ಅಂತಹ ಸಂದರ್ಭದಲ್ಲಿ ಕುಂತಿದೇವಿ ಮಗುವನ್ನು ಎತ್ತುಕೊಂಡು ಹೋಗಬೇಕಾದರೆ ಜೋರಾಗಿ ಹುಲಿಯೊಂದು ಗರ್ಜನೆ ಮಾಡಿತು. ಆ ಹುಲಿ ಗರ್ಜನೆ ಮಾಡಿದಾಗ ಭೀಮಸೇನ ದೇವರು ತಾಯಿಯ ಕೈಯಿಂದ ಕೆಳಗಡೆ ಬಿದ್ದರೆ ಅಲ್ಲಿ ಇದ್ದಂತಹ ಸಮಗ್ರ ಪರ್ವತ, ಶತಶೃಂಗ ಪರ್ವತ ಅದೇನಾಯಿತು, 100 ಹೋಳಾಗಿ ಹೋಯಿತು ಎಂಬುದಾಗಿ ಹೇಳ್ತಾರೆ. ಇದು ಮಾಡಿದ್ದು ಯಾವಾಗ? ಕೇವಲ ತಮ್ಮ ಬಾಲ್ಯದಲ್ಲಿ, ಶಿಶು ಅವಸ್ಥೆಯಲ್ಲಿ. ಅದೇ ರೀತಿಯಾಗಿ ಮುಂದೆ ಬಂದಂತಹ ಅನೇಕ ವಿಧವಾದಂತಹ ದುಷ್ಟ ರಾಕ್ಷಸರು, ಆ ಎಲ್ಲ ದುಷ್ಟ ರಾಕ್ಷಸರನ್ನು ಕೂಡ ವಿಶೇಷವಾಗಿ ಸಂಹಾರ ಮಾಡಿದರು. ಅದೇ ರೀತಿಯಾಗಿ ದುರ್ಯೋಧನ ಭೀಮಸೇನ ದೇವರ ಮೇಲೆ ಅವರನ್ನು ಸಂಹಾರ ಮಾಡಲಿಕ್ಕೆ ಅಂತ ಅನೇಕ ವಿಷಸರ್ಪಗಳನ್ನು ಬಿಟ್ಟ. ಆ ವಿಷಸರ್ಪಗಳನ್ನು ನಾಶ ಮಾಡಿದರು. ಕಾಲಕೂಟ ವಿಷವನ್ನು ಪ್ರಯೋಗ ಮಾಡಿದರು. ಅದರಿಂದಲೂ ಕೂಡ ಭೀಮಸೇನ ದೇವರಿಗೆ ಏನೂ ಕೂಡ ಆಗಲಿಲ್ಲ. ಕೊನೆಗೆ ಅರಗಿನ ಮನೆಯಲ್ಲಿ ಹಾಕಿ ಸುಡಬೇಕು ಅಂತ ಪ್ರಯತ್ನ ಮಾಡಿದರು, ಅದು ಕೂಡ ವ್ಯರ್ಥ ಆಯಿತು. ಅದೇ ರೀತಿಯಾಗಿ ಮುಂದೆ ಹಿಡಿಂಬಾಸುರ, ಹಿಡಿಂಬೆಯ ಸಹೋದರ, ಆ ಹಿಡಿಂಬಾಸುರನನ್ನು ಸಂಹಾರ ಮಾಡಿದರು. ಮುಂದೆ ತಾವು ಏಕಚಕ್ರ ನಗರದಲ್ಲಿ ವಾಸವಾಗಿದ್ದಾಗ ಅಲ್ಲಿ ಬಕಾಸುರನನ್ನು ಸಂಹಾರ ಮಾಡಿದರು. ಹೀಗೆ ಒಂದೊಂದು ಹಂತದಲ್ಲಿಯೂ ಕೂಡ ಅನೇಕ ವಿಧವಾದಂತಹ ದುಷ್ಟರನ್ನು ಸಂಹಾರ ಮಾಡಿದರು. ಮುಂದೆ ದ್ರೌಪದಿಯ ಸ್ವಯಂವರದ ಸಂದರ್ಭ. ದ್ರೌಪದಿಯನ್ನು ಗೆದ್ದಿದ್ಯಾರು? ಅರ್ಜುನ ಗೆದ್ದ ಅಂತ ಗೊತ್ತಾದ ತಕ್ಷಣ ಅಲ್ಲೇ ಇದ್ದಂತಹ ಅನೇಕ ದುಷ್ಟ ರಾಜರೆಲ್ಲರೂ ಕೂಡ ಅವರೇನು ಮಾಡ್ತಾರೆ, ತಾವು ಭೀಮಸೇನ ದೇವರ ಮೇಲೆ ಆಕ್ರಮಣ ಮಾಡಲಿಕ್ಕೆ ಶುರು ಮಾಡ್ತಾರೆ. ಭೀಮಸೇನನ ಮೇಲೆ ಮತ್ತು ಅರ್ಜುನನ ಮೇಲೆ. ಆ ಎಲ್ಲ ದುಷ್ಟರನ್ನು ಕೂಡ ನಿಗ್ರಹ ಮಾಡಿದ್ಯಾರು? ಭೀಮಸೇನ ದೇವರು. ಅದೇ ರೀತಿಯಾಗಿ ದ್ರೌಪದಿ ಸ್ವಯಂವರದ ಸಂದರ್ಭದಲ್ಲಿ ತಾವೇ ಮಾಡಿದರೂ ಭಯಂಕರವಾದಂಥ ಪ್ರತಿಜ್ಞೆಯನ್ನು ಮಾಡ್ತಾರೆ, ನಾನು ಈ ದುಶ್ಯಾಸನನನ್ನು ಸಂಹಾರ ಮಾಡಿ ಅವನ ರಕ್ತಪಾನವನ್ನು ಮಾಡ್ತೇನೆ ಅಂತ. ಅದೇ ರೀತಿಯಾಗಿ ಕಾಶಿರಾಜ ತನ್ನ ಮಗಳಾದಂತಹ ಕಾಳಿದೇವಿ ಅಂತ ಅವಳಿಗೆ ಸ್ವಯಂವರವನ್ನು ಏರ್ಪಾಡು ಮಾಡಿದ್ದ. ಆ ಸ್ವಯಂವರಕ್ಕೆ ಭೀಮಸೇನ ದೇವರು ಹೋಗಿ ಅವರೇನು ಮಾಡ್ತಾರೆ, ಅಲ್ಲಿ ಗೆಲ್ತಾರೆ. ಗೆದ್ದಾಗ ಅಲ್ಲಿದ್ದಂತಹ ದುಷ್ಟ ರಾಜರೆಲ್ಲರೂ ಕೂಡ ಭೀಮಸೇನ ದೇವರ ಮೇಲೆ ಆಕ್ರಮಣ ಮಾಡಿದಾಗ ಅವರೆಲ್ಲರನ್ನೂ ಕೂಡ ಗೆದ್ದಿದ್ದಾರು ಭೀಮಸೇನ ದೇವರು. ಅದೇ ರೀತಿಯಾಗಿ ಜರಾಸಂಧನನ್ನು ಕೂಡ ಸಂಹಾರ ಮಾಡಿದ್ಯಾರು? ಭೀಮಸೇನ ದೇವರು. ಅದೇ ರೀತಿಯಾಗಿ ದುರ್ಯೋಧನ, ಅವನನ್ನು ಸಂಹಾರ ಮಾಡಿದ್ದು ಭೀಮಸೇನ ದೇವರು. ಕೀಚಕ, ಅವನನ್ನು ಸಂಹಾರ ಮಾಡಿದ್ದು ಭೀಮಸೇನ ದೇವರು. ಅದೇ ರೀತಿಯಾಗಿ ಸೌಗಂಧಿಕ ಪುಷ್ಪವನ್ನು ತರಲಿಕ್ಕೆ ಅಂತ ಹೋದಾಗ ಒಂದಲ್ಲ ಎರಡಲ್ಲ 100 ಕೋಟಿ ಜನ ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡಿದ್ದು ಅದು ಭೀಮಸೇನ ದೇವರು. ಈ ರೀತಿಯಾಗಿ ಭೀಮಸೇನ ದೇವರು ತಾವು ಅವತಾರ ಮಾಡಿದಾಗಿನಿಂದ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಆಗಿನ ಕಾಲದಲ್ಲಿ ಯಾರ್ಯಾರು ದುಷ್ಟ ರಾಕ್ಷಸರು, ದುಷ್ಟ ಜನರು, ದುಷ್ಟ ರಾಜರು ಅಂತ ಇದ್ದರೋ ಅವರೆಲ್ಲರನ್ನೂ ಕೂಡ ವಿಶೇಷವಾಗಿ ಸಂಹಾರ ಮಾಡಿ ಭೂಮಿಯ ಭಾರವನ್ನು ಇಳಿಸಿದರು ಎಂಬುದಾಗಿ ಹೇಳ್ತಾರೆ. ಯಾಕೆಂದರೆ ಭೂಮಿಯ ಮೇಲೆ ನಾವೆಲ್ಲ ಇದ್ದೇವೆ, ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಭೂಮಿಗೆ ಭಾರ ಯಾವಾಗ ಅನಿಸುತ್ತೆ ಅಂತ ಹೇಳಿದ್ರೆ ಭೂಮಿಯ ಮೇಲೆ ದುಷ್ಟರು ಜಾಸ್ತಿ ಆದಾಗ ಭೂಮಿಗೆ ದುಃಖ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಅಂತೆ. ಹಾಗಾಗಿ ಅಂಥ ಎಲ್ಲ ದುಷ್ಟ ರಾಕ್ಷಸರನ್ನು ಕೂಡ ವಿಶೇಷವಾಗಿ ಸಂಹಾರ ಮಾಡಿ ಯಾವ ವೃಕೋದರ ಅಂತ ಹೇಳಿ ಭೀಮಸೇನ ದೇವರಿಗೆ ಹೆಸರು. ಇಂತಹ ಭೀಮಸೇನ ದೇವರು ವಿಶೇಷವಾಗಿ ತಮ್ಮ
ಪ್ರತಾಪವನ್ನು ತೋರಿಸಲಿಕ್ಕೆ ಮಾಡ್ತಾರೆ. ಈ ರೀತಿಯಾಗಿ 21ನೇ ಪದ್ಯದಲ್ಲಿ ಸಮಗ್ರವಾಗಿ ಭೀಮಸೇನ ದೇವರ ಪರಾಕ್ರಮವನ್ನು ವರ್ಣನೆ ಮಾಡ್ತಾರೆ. ಈ ರೀತಿಯಾಗಿ ಪ್ರಾರಂಭದಲ್ಲಿ ವಾಯುದೇವರ ಮೂಲ ರೂಪದ ಚಿಂತನೆ, ಅದು ಮುಗಿದ ಮೇಲೆ ಅವರ ಮೊದಲ ಅವತಾರ ಹನುಮಂತ ಅವತಾರ ಅದರ ಚಿಂತನೆ, ನಂತರ ಭೀಮಸೇನ ಅವತಾರ ಅದರ ಚಿಂತನೆ, ಇಷ್ಟು ಅವತಾರಗಳನ್ನು ವರ್ಣನೆ ಮಾಡಿ ಮುಂದೆ ವಾಯುದೇವರ ಮೂರನೇ ಅವತಾರ ಕೊನೆಯ ಅವತಾರವಾದಂತಹ ಮಧ್ವಾವತಾರದ ಚಿಂತನೆಯನ್ನು 22ನೇ ಪದ್ಯದಿಂದಾಗಿ ಶ್ರೀಪಾದರಾಜರು ವರ್ಣನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ದಾನವರು ಕಲಿಯುಗದೊಳು ಅವತರಿಸಿ ವಿಭುಧರಳು ವೇನನ ಮತವನ್ನು ಅರುಹಲು ಅದನರಿತು ಜ್ಞಾನಿತ ಪವಮಾನ ಭೂತಳದೊಳು ಅವತರಿಸಿ ಮಾನನಿಧಿ ಮಧ್ವಾಕ್ಯನೆಂದೆನಿಸಿದ ಅಂತ ಈ ರೀತಿಯಾಗಿ ಭೀಮಸೇನ ದೇವರ ಅವತಾರ ಎಂಬುದು ಪರಿಸಮಾಪ್ತಿಯಾಗಲಿಕ್ಕೆ ಬಂತು. ಆವಾಗ ಎಲ್ಲ ಪಾಂಡವರು ಕೂಡ ತಾವೇನು ಮಾಡ್ತಾರೆ, ಸ್ವರ್ಗಾರೋಹಣ ಅಂತ ಸ್ವರ್ಗಕ್ಕೆ ಬದರಿಕಾಶ್ರಮದಿಂದ ನಡೆದುಕೊಂಡು ಹೋಗಿ ಒಬ್ಬೊಬ್ಬರೇ ದೇಹತ್ಯಾಗವನ್ನು ಮಾಡ್ತಾ 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 ಪ್ರತಿಯೊಬ್ಬರು ಕೂಡ ಸ್ವರ್ಗಕ್ಕೆ ಹೋಗ್ತಾರೆ ಎಂಬಷ್ಟ ಇಷ್ಟು ಕಥೆಯನ್ನು ಮಹಾಭಾರತದಲ್ಲಿ ತಿಳಿಸ್ತಾರೆ. ಅವರ ಆದ ನಂತರ ಅವರ ವಂಶದ ಕುಡಿಯಾದಂತಹ ಪರೀಕ್ಷಿತ್ ಮಹಾರಾಜ ತಾನೇ ಮಾಡಿದ ಅನೇಕ ವರ್ಷಗಳ ಕಾಲ ದೀರ್ಘವಾಗಿ ತಾನು ರಾಜ್ಯಭಾರವನ್ನು ಮಾಡಿದ. ಪಾಂಡವರ ಈ ಒಂದು ಸಂತಾನ ಪರೀಕ್ಷಿತ್ ಮಹಾರಾಜ ಎಲ್ಲಿಯ ತನಕ ರಾಜ್ಯಭಾರವನ್ನು ಮಾಡ್ತಾ ಇದ್ನೋ ಅಲ್ಲಿಯ ತನಕ ಧರ್ಮ ಎಂಬುದು ಸರಿಯಾಗಿತ್ತು ಅಂತೆ. ಧರ್ಮ ಎಂಬುದು ಚೆನ್ನಾಗಿ ಇತ್ತು, ಎಲ್ಲರೂ ಕೂಡ ಧರ್ಮಾಚರಣೆಯನ್ನು ಮಾಡ್ತಾ ಇದ್ದರು. ಆದರೆ ಯಾವಾಗ ಪರೀಕ್ಷಿತ ಮಹಾರಾಜನು ಕೂಡ ತನ್ನ ದೇಹತ್ಯಾಗವನ್ನು ಮಾಡಿದನೋ ಅಂದಿನಿಂದಾಗಿ ಕಲಿಯುಗ ಪ್ರಾರಂಭ ಆಯಿತು ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಪರೀಕ್ಷಿತ್ ಮಹಾರಾಜ ತಾನು ತನ್ನ ದೇಹತ್ಯಾಗವನ್ನು ಮಾಡಿದ. ಆ ಕಥೆ ನಿಮಗೆ ಗೊತ್ತೇ ಇದೆ, ಭಾಗವತದ ಪ್ರಾರಂಭದಲ್ಲಿ ಬರುವಂತಹ ಕತೆ. ಶಮೀಕ ಋಷಿಗಳ ಕೊರಳಿಗೆ ಸತ್ತ ಹಾವನ್ನು ಹಾಕಿ ಅವರ ಮಗನಾದಂತಹ ಶೃಂಗಿ ಶಾಪ ಕೊಡ್ತಾನೆ, ಇನ್ನು 7 ದಿನದಲ್ಲಿ ನಿನಗೆ ಸರ್ಪ ಕಚ್ಚಿ ಸಾಯಬೇಕು ಅಂತ. ಈ ರೀತಿಯಾಗಿ ಅವನು ಸತ್ತು ಹೋಗ್ತಾನೆ. ಮುಂದೆ ಏನಾಗುತ್ತೆ ಅಂತ ಹೇಳಿದರೆ ಕಲಿಯುಗ ಪ್ರಾರಂಭ ಆಗುತ್ತೆ. ಕಲಿಯುಗ ಪ್ರಾರಂಭ ಆಗಿ 1000 ವರ್ಷ ಆಗುತ್ತೆ ಅಂತೆ. ಕಲಿಯುಗ ಪ್ರಾರಂಭ ಆಗಿ 1000 ವರ್ಷ ಆದಾಗಲೂ ಕೂಡ ಕಲಿಯುಗದ ಪ್ರಾರಂಭದಲ್ಲಿ ಧರ್ಮಾಚರಣೆ ಎಂಬುದು ತುಂಬ ಚೆನ್ನಾಗಿ ನಡೀತಾ ಇತ್ತು ಎಂಬುದಾಗಿ ಹೇಳ್ತಾರೆ. ಪ್ರತಿಯೊಬ್ಬರಿಗೂ ಸರಿಯಾದಂತಹ ಜ್ಞಾನ ಇತ್ತು, ಒಳ್ಳೆಯ ಭಕ್ತಿ ವೈರಾಗ್ಯ ಎಲ್ಲವೂ ಕೂಡ ಇತ್ತು. ಆದರೆ 1000 ವರ್ಷ ಮುಗಿದ ಮೇಲೆ ಕಲಿಯುಗದಲ್ಲಿ ಅಧರ್ಮ ಎಂಬುದು ತಾಂಡವವಾಡಲಿಕ್ಕೆ ಪ್ರಾರಂಭ ಆಯಿತು ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಎಲ್ಲ ಕಡೆ ಅಜ್ಞಾನ ಎಂಬುದು ಪ್ರಾರಂಭ ಆಯಿತು. ಎಲ್ಲ ಕಡೆ ವೇನನ ಮತವನ್ನು ಅರುಹಲದನರಿತು ಅಂತ ವೇನ ಅಂತ ಭಾಗವತದಲ್ಲಿ ವೇನನ ಕಥೆ ಎಂಬುದು ಬರುತ್ತೆ. ಆ ವೇನನ ಸ್ವಭಾವ ಏನಂತ ಹೇಳಿದ್ರೆ, ಜಗತ್ತಿನಲ್ಲಿ ಇಡೀ ಬ್ರಹ್ಮಾಂಡದಲ್ಲಿ ಯಾರೂ ದೇವರು ಅಂತ ಇಲ್ಲ, ದೇವರು ಅಂತಿದ್ರೆ ಅದು ನಾನೊಬ್ಬನೇ ಅಂತ ಆ ವೇನ ತಾನೇ ಮಾಡಿದ್ದ. ಹಿಂದಿನ ಯುಗದಲ್ಲಿ ತಾನು ಆ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದ. ಅದೇ ರೀತಿಯಾಗಿ ಈ ಒಂದು ಕಲಿಯುಗದಲ್ಲಿಯೂ ಕೂಡ ಪ್ರಾರಂಭದಲ್ಲಿ ಅಹಂ ಬ್ರಹ್ಮಾಸ್ಮಿ ಎಂಬುದಾಗಿ, ನಾನೇ ದೇವರು ಎಂಬುದಾಗಿ, ಜೀವ ಬ್ರಹ್ಮರು ಎಲ್ಲರೂ ಕೂಡ ಒಂದೇ, ಈ ರೀತಿಯಾಗಿ ಅನೇಕ ರೀತಿಯಾದಂತಹ ವಾದಗಳು ಪ್ರಾರಂಭ ಆಗಲಿಕ್ಕೆ ಶುರು ಮಾಡ್ತವೆ. ಈ ರೀತಿಯಾಗಿ ಅನೇಕ ಕೆಟ್ಟ ವಾದಗಳು ದರ್ಶನಗಳು ಪ್ರಾರಂಭ ಆದಾಗ ಎಲ್ಲ ದೇವಾನುದೇವತೆಗಳಿಗೂ ಕೂಡ ತುಂಬ ಬೇಸರ ಆಗುತ್ತೆ ಅಂತೆ. ಯಾಕೆ ಅಂದರೆ ಭೂಮಿಯ ಮೇಲೆ ಅನೇಕ ಜನ ಸಜ್ಜನರಿದ್ದಾರೆ. ಆ ಎಲ್ಲ ಸಜ್ಜನರಿಗೂ ಕೂಡ ಒಳ್ಳೆಯ ಜ್ಞಾನ ಸಿಗಬೇಕು, ಅದರಿಂದ ಅವರಿಗೆ ಸಾಧನೆ ಮಾಡಬೇಕು, ಅವರಿಗೆ ಮೋಕ್ಷ ಆಗಬೇಕು. ಆದರೆ ಭೂಮಿಯಲ್ಲಿ ಎಲ್ಲ ಕಡೆ ಏನಾಗ್ತಾ ಇದೆ, ಅಜ್ಞಾನ ಎಂಬುದು ತಾಂಡವವಾಡ್ತಾ ಇದೆ. ಕೆಟ್ಟ ಜ್ಞಾನ, ವಿಪರೀತ ಜ್ಞಾನ, ಭಗವಂತನಲ್ಲಿ ಗುಣಗಳೇ ಇಲ್ಲ, ಭಗವಂತನಲ್ಲಿ ಇರೋದು ಒಂದೇ ಗುಣ, ಭಗವಂತನಿಗೂ ನಮಗೂ ಐಕ್ಯ ಇದೆ, ಭಗವಂತನೂ ಕೂಡ ಒಬ್ಬನೇ, ಭಗವಂತನೊಬ್ಬನೇ ಸತ್ಯ, ನಾವೆಲ್ಲರೂ ಕೂಡ ಸುಳ್ಳು. ಈ ರೀತಿಯಾಗಿ ಅನೇಕ ವಾದಗಳು ಪ್ರಾರಂಭ ಆಗ್ತಾ ಇವೆ. ಅದೇ ರೀತಿಯಾಗಿ ಜಗತ್ತು ಶೂನ್ಯ ಅಂತ ಹೇಳುವಂತಹ ವಾದ, ಬೌದ್ಧವಾದ. ಅದೇ ರೀತಿಯಾಗಿ ಇನ್ನೊಂದು ಪ್ರಸಿದ್ಧವಾದ ಅಂತೇಳಿ ಚಾರ್ವಾಕವಾದ ಅಂತ. ಚಾರ್ವಾಕವಾದ ಅಂತ ಹೇಳಿದ್ರೆ ಜಗತ್ತಿನಲ್ಲಿ ಇರುವುದು ನಾವಷ್ಟೇ, ನಮ್ಮನ್ನು ಬಿಟ್ಟು ಈ ಧರ್ಮ ಅಧರ್ಮ ಪರಮಾತ್ಮ ಅದು ಇದು ಏನೂ ಇಲ್ಲ. ಅವರ ಸಿದ್ಧಾಂತ ಏನು ಅಂತ ಹೇಳಿದ್ರೆ, ಯಾವಜ್ಜೀವೇತ್ ಸುಖಂ ಜೀವೇತ್ ತೃಣಂ ಕೃತ್ವ ಘೃತಂ ಪಿಬೇತ್
ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ ಅಂತ ಚಾರ್ವಾಕ ಸಿದ್ಧಾಂತದ ಪ್ರಧಾನ ಮೂಲ. ಅವರ ಅಭಿಪ್ರಾಯ ಅಂತ ಹೇಳಿದ್ರೆ, ಮನುಷ್ಯನಿಗೆ ಇರುವುದು ಇದೊಂದೇ ಜನ್ಮ. ನಾವೇನಂತೀವಿ, ಇನ್ನೂ ಅನೇಕ ಜನ್ಮಗಳಿದ್ದಾವೆ, ಈ ಜನ್ಮದಲ್ಲಿ ಪಾಪ ಮಾಡಿದರೆ ಮುಂದೆ ಕೆಟ್ಟ ಪ್ರಾಣಿಗಳಾಗಿಯೋ ಪಕ್ಷಿಗಳಾಗಿ ಹುಡ್ತೀವಿ ಅಂತ ನಮ್ಮ ಸಿದ್ಧಾಂತ. ಆದರೆ ಆ ಚಾರ್ವಾಕರ ಸಿದ್ಧಾಂತ ಏನು ಅಂತ ಹೇಳಿದ್ರೆ, ಇರುವುದು ಇದೊಂದೇ ದೇಹ, ಮನುಷ್ಯ ದೇಹ. ಸತ್ತ ಮೇಲೆ ಈ ದೇಹ ಏನಾಗುತ್ತೆ, ಬೂದಿಯಾಗಿ ಹೋಗಿಬಿಡುತ್ತೆ. ಹಾಗಾಗಿ ಇರುವುದು ಒಂದೇ ದೇಹ, ಇರುವಷ್ಟು ಕಾಲ ಆರಾಮವಾಗಿ ಸುಖಪಟ್ಟು ಇಡಿ. ಯಾಕೆಂದರೆ ದೇಹ ಒಂದು ಒಂದು ವೇಳೆ ಸುಟ್ಟು ಹೋಗಿಬಿಟ್ರೆ, ನಾವು ಸತ್ತ ಮೇಲೆ ದೇಹ ಸುಡ್ತಾರೆ, ಆದಾಗ ದೇಹ ಏನಾಗುತ್ತೆ, ಭಸ್ಮವಾಗಿ ಹೋಗಿಬಿಡುತ್ತೆ, ಬೂದಿಯಾಗಿ ಹೋಗಿಬಿಡುತ್ತೆ. ಬೂದಿಯಾದ ಮೇಲೆ ಮತ್ತೆ ನಾವು ಸುಖವನ್ನು ಅನುಭವಿಸಬೇಕಂತ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಸುಖ ಅನುಭವಿಸಲಿಕ್ಕೆ ಆಗೋದೇ ಇಲ್ಲ. ಯಾಕೆಂದರೆ ನಮ್ಮ ದೇಹವೇ ಇರೋದಿಲ್ಲ. ಹಾಗಾಗಿ ಬದುಕಿರುವಷ್ಟು ಕಾಲ ಆರಾಮವಾಗಿ ಯಥೇಚ್ಛವಾಗಿ ಸುಖವಾಗಿ ಇರಿ. ಹೇಗೆ ಅಂತ ಹೇಳಿದ್ರೆ, ಋಣಂ ಕೃತ್ವ ಘೃತಂ ಪಿಬೇತ್ ಅಂತ ಕನ್ನಡದಲ್ಲಿ ಒಂದು ಗಾದೆ ಇದೆ, ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತ. ಅದರ ಮೂಲ ಇದೆ, ಋಣ ಅಂತ ಹೇಳಿದ್ರೆ ಸಾಲ ಅಂತ. ಋಣಂ ಕೃತ್ವ ಘೃತಂ ಪಿಬೇತ್, ಸಾಲ ಮಾಡಿ ಆದರೂ ತುಪ್ಪ ತಿನ್ನಿ. ಯಾಕೆ ಅಂತ ಹೇಳಿದ್ರೆ, ನೀವು ಒಂದು ವೇಳೆ ಸಾಲ ಮಾಡಿದ್ದನ್ನು ತೀರಿಸದೇ ಹೋದರೆ ನಿಮಗೇನು ಪಾಪ ಬರೋದಿಲ್ಲ. ಹಾಗಾಗಿ ಯಥೇಚ್ಛ ಸಾಲ ಮಾಡಿ ಆರಾಮವಾಗಿರಿ, ಸಾಲ ತೀರಿಸಲಿಕ್ಕೆ ಹೋಗಬೇಡಿ ಎಂಬುದಾಗಿ ಈ ರೀತಿಯಾಗಿ ಚಾರ್ವಾಕ ಸಿದ್ಧಾಂತ ಎಂಬುದು ಅಲ್ಲಿಗೆ ಪ್ರಾರಂಭ ಆಗಿರುತ್ತೆ. ಈ ರೀತಿಯಾಗಿ ಅನೇಕ ಸಿದ್ಧಾಂತಗಳು ಮಧ್ವಯುಜದಲ್ಲಿ ಹೇಳುವಂತೆ ಏಕವಿಂಶತಿ ಕುಭಾಷ್ಯ ದೂಷಕಂ ಅಂತ 21 ಸಿದ್ಧಾಂತಗಳು ಅಲ್ಲಿ ತನಕ ಬಂದಿರ್ತವೆ. ಆ ಎಲ್ಲ ಸಿದ್ಧಾಂತಗಳು ಕೂಡ ವೇದವ್ಯಾಸ ದೇವರ ಅಭಿಪ್ರಾಯ ನಿಜವಾಗಿ ಏನು ಇತ್ತೋ ಆ ಎಲ್ಲ ಅಭಿಪ್ರಾಯಗಳನ್ನು ಕೂಡ ಬದಲು ಮಾಡಿ ಹೇಳ್ತಾ ಇರ್ತವೆ. ಹಾಗಾಗಿ ಎಲ್ಲ ದೇವಾನುದೇವತೆಗಳು ಕೂಡ ವಿಶೇಷವಾಗಿ ಪರಮಾತ್ಮನ ಹತ್ತಿರ ಹೋಗಿ ತಾವೇ ಮಾಡ್ತಾರೆ, ಪ್ರಾರ್ಥನೆಯನ್ನು ಮಾಡ್ತಾರೆ ಅಂತೆ. ಪರಮಾತ್ಮ ಈ ರೀತಿಯಾಗಿ ಭೂಮಿಯ ಮೇಲೆ ಎಲ್ಲ ಕಡೆ ಅಜ್ಞಾನ ಎಂಬುದು ಪ್ರಾರಂಭ ಆಗಿ ತಾಂಡವವಾಡ್ತಾ ಇದೆ. ಹಾಗಾಗಿ ನೀನು ಭೂಮಿಯಲ್ಲಿ ಅವತಾರವನ್ನು ಮಾಡಿ ಎಲ್ಲ ಕಡೆ ಒಳ್ಳೆಯ ಜ್ಞಾನ ಎಂಬುದು ಮತ್ತೆ ಬರುವಂತೆ ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಆವಾಗ ಪರಮಾತ್ಮ ಹೇಳ್ತಾನೆ, ನಾನು ಅವತಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ ಅಂದರೆ ಪರಮಾತ್ಮನದ್ದು ಒಂದು ಸಂಕಲ್ಪ ಇತ್ತು ಅಂತೆ, ನಾನು 3 ಯುಗದಲ್ಲಿ ಮಾತ್ರ ಅವತಾರ ಮಾಡ್ತೇನೆ ಅಂತ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ. ನಾನು ಈ 3 ಯುಗದಲ್ಲಿ ಮಾತ್ರ ಅವತಾರ ಮಾಡ್ತೇನೆ, ಬೇರೆ ಯುಗದಲ್ಲಿ ಅವತಾರ ಮಾಡೋದಿಲ್ಲ ಅಂತ ಪರಮಾತ್ಮನ ಸಂಕಲ್ಪ. ಹಾಗಾಗಿ ಪರಮಾತ್ಮ ಅವತಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಯಾರು ಅವತಾರ ಮಾಡಬೇಕು? ಪರಮಾತ್ಮನ ನಂತರ ಬ್ರಹ್ಮದೇವರು. ಬ್ರಹ್ಮದೇವರಿಗೆ ಕಲಿಯುಗದಲ್ಲಿ ಅಲ್ಲ, ಯಾವ ಯುಗದಲ್ಲಿಯೂ ಕೂಡ ಅವತಾರವೇ ಇಲ್ಲ. ಮತ್ತೆ ಮುಂದಿನವರು ಯಾರು? ಅದು ವಾಯುದೇವರು. ಆ ವಾಯುದೇವರಿಗೆ ಪರಮಾತ್ಮ ಆಜ್ಞೆ ಮಾಡ್ತಾನೆ, ನೀವು ಭೂಮಿಯಲ್ಲಿ ಅವತಾರ ಮಾಡಿ ಒಳ್ಳೆಯ ಶಾಸ್ತ್ರ ಗ್ರಂಥಗಳನ್ನು ರಚನೆ ಮಾಡಿ ನೀವೇ ಮಾಡಬೇಕು. ಭೂಮಿಯಲ್ಲಿರುವಂತಹ ಎಲ್ಲ ವಿಧವಾದಂತಹ ಒಂದು ಅಜ್ಞಾನವನ್ನು ಕೂಡ ನಾಶ ಮಾಡಿ ಒಳ್ಳೆಯ ಜ್ಞಾನವನ್ನು ಯೋಗ್ಯರಾದಂತಹ ಸಜ್ಜನರಿಗೆ. ಯಾಕೆ ಅಂತ ಹೇಳಿದ್ರೆ, ಭೂಮಿಯ ಮೇಲೆ ಅತ್ಯಂತ ಯೋಗ್ಯರಾದಂತಹ ಜನರು ಕೂಡ ಅನೇಕ ಜನ ಇದ್ದಾರೆ. ಅವರಿಗೆ ಒಬ್ಬ ಮಾರ್ಗದರ್ಶಕ ಗುರು ಅಂತ ಬೇಕು. ಗುರು ಇಲ್ಲದೆ ಹೋದರೆ ಅವರಿಗೆ ಸರಿಯಾದಂತಹ ಮಾರ್ಗದಲ್ಲಿ ನಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನೀವು ತಕ್ಷಣದಲ್ಲಿ ಏನೇ ಅವತಾರ ಮಾಡಿ ವಿಶೇಷವಾಗಿ ಅನೇಕ ಗ್ರಂಥಗಳನ್ನು ರಚನೆ ಮಾಡಿ ಭೂಮಿಯಲ್ಲಿರುವಂತಹ ಎಲ್ಲರಿಗೂ ಕೂಡ ವಿಶೇಷವಾದ ತತ್ವಜ್ಞಾನವನ್ನು ಕೊಡಬೇಕು ಎಂಬುದಾಗಿ ಪರಮಾತ್ಮ ಆಜ್ಞೆ ಮಾಡ್ತಾನೆ. ಈ ರೀತಿಯಾಗಿ ಪರಮಾತ್ಮ ಆಜ್ಞೆ ಮಾಡಿದಾಗ ಯಾವ ಮಧ್ವಾಚಾರ್ಯರು ಅಂದರೆ ವಾಯುದೇವರು ತಾವು ಅವತಾರವನ್ನು ಮಾಡ್ತಾರೆ. ಏನಂತ ಹೇಳಿದ್ರೆ, ಜ್ಞಾನಿತ ಪವಮಾನ ಭೂತಳದೊಳು ಅವತರಿಸಿ ಮಾನನಿಧಿ ಮಧ್ವಾಕ್ಯನೆಂದೆನಿಸಿದ ಅಂತ ವಾಯುದೇವರು ಭೂಮಿಯಲ್ಲಿ ಅವತಾರ ಮಾಡ್ತಾರೆ. ಅವತಾರ ಮಾಡಿದಾಗ ಅವರಿಗೆ ಮುಂದೆ ನಾಮಕರಣ ಏನಂತಾಯಿತು ಅಂತ ಹೇಳಿದ್ರೆ, ಚಿಕ್ಕ ವಯಸ್ಸಿನಲ್ಲಿ ವಾಸುದೇವ ಅಂತ ನಾಮಕರಣ ಆಯಿತು. ಮುಂದೆ ಸನ್ಯಾಸಾಶ್ರಮ ಆದ ಮೇಲೆ ಅವರು ಮಧ್ವಾಚಾರ್ಯರು, ಪೂರ್ಣಪ್ರಜ್ಞರು, ಆನಂದ ತೀರ್ಥರು ಅಂತ ಪ್ರಖ್ಯಾತರಾಗ್ತಾರೆ. ಈ ರೀತಿಯಾಗಿ ವಾಯುದೇವರು ತಮ್ಮ 3ನೇ ಅವತಾರವನ್ನು ಯಾವ ಪಾಜಕ ಕ್ಷೇತ್ರದಲ್ಲಿ ಮಧ್ವಾಚಾರ್ಯರೆಂಬಂಥ ಹೆಸರಿನಿಂದಾಗಿ ಅವತಾರ ಮಾಡ್ತಾರೆ ಎಂಬುದಾಗಿ ಇಷ್ಟು ಅಂಶಗಳನ್ನು ತಿಳಿಸ್ತಾರೆ. ಈ ರೀತಿಯಾಗಿ ಅವತಾರ ಮಾಡಿ ಅವರಿಗೆ ಹೆಸರೇನು ಅಂತ ಹೇಳಿದ್ರೆ ಮಾನನಿಧಿ ಅಂತ. ಮಾನನಿಧಿ ಶಬ್ದಕ್ಕೆ ಅರ್ಥ ಮಾನ ಅಂತಿದ್ರೆ ಪ್ರಮಾಣ ಅಂತ. ಇವತ್ತು ನಾವು ಯಾವುದೋ ಒಂದು ಅಂಶವನ್ನು ಹೇಳಿದರೆ ಅದಕ್ಕೆ
ಪ್ರೂಫ್ ಏನು, ಪ್ರಮಾಣ ಏನು ಅಂತ ಕೇಳ್ತೇವೆ. ಮಧ್ವಾಚಾರ್ಯರು ತಮ್ಮ ಎಲ್ಲ ಗ್ರಂಥಗಳಲ್ಲಿಯೂ ಕೂಡ, ಅದು ಯಾವುದೇ ಇಷ್ಟು ತತ್ವ ನಿರ್ಣಯ ಆಗಲಿ ಅಥವಾ ಭಾಗವತ ತಾತ್ಪರ್ಯ ಆಗಲಿ, ಮಹಾಭಾರತ ತಾತ್ಪರ್ಯ ಆಗಲಿ, ಋಗ್ಭಾಷ್ಯ ಆಗಲಿ, ತಾವು ಮಾಡಿದಂತಹ ಪ್ರತಿಯೊಂದು ಗ್ರಂಥಗಳು, ಸರ್ವಮೂಲ ಗ್ರಂಥಗಳಲ್ಲೂ ಕೂಡ ಪ್ರಮಾಣಗಳನ್ನು ಕೊಟ್ಟಿರ್ತಾರೆ. ಅಂದರೆ ಇದ್ಯಾವುದನ್ನು ಕೂಡ ನಾನೇ ನೇರವಾಗಿ ಹೇಳ್ತಾ ಇಲ್ಲ, ಇದನ್ನು ವೇದವ್ಯಾಸ ದೇವರು ಈ ಪುರಾಣದಲ್ಲಿ ಹೇಳಿದ್ದಾರೆ, ಈ ಅಂಶವನ್ನು ವೇದವ್ಯಾಸ ದೇವರು ಅಗ್ನಿ ಪುರಾಣದಲ್ಲಿ ಹೇಳಿದ್ದಾರೆ, ಈ ಅಂಶವನ್ನು ವೇದವ್ಯಾಸ ದೇವರು ಭಾಗವತದಲ್ಲಿ ಹೇಳಿದ್ದಾರೆ. ಹೀಗೆ ಅಂತ ತಾವು ಮಾತನಾಡುವಂತಹ ಒಂದೊಂದು ಮಾತಿಗೂ ಕೂಡ ವೇದವ್ಯಾಸ ದೇವರ ಮಾತನ್ನು ಪ್ರಮಾಣವನ್ನಾಗಿ ಕೊಟ್ಟು ಅವರು ಏನು ಅಂತ ಪ್ರಖ್ಯಾತರಾದರು, ಮಾನನಿಧಿ, ಪ್ರಮಾಣ ನಿಧಿ ಎಂಬುದಾಗಿ ಪ್ರಖ್ಯಾತರಾದರು ಅಂತ ಶ್ರೀಪಾದರಾಜರು ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಮಧ್ವಾಚಾರ್ಯರು ಎಂಬುದಾಗಿ ವಿಶೇಷವಾಗಿ ಅವತಾರ ಮಾಡ್ತಾರೆ. ಅವತಾರ ಮಾಡಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅರ್ಭಕತನವನ ಇದಿ ಬದರಿಯಲ್ಲಿ ಮಧ್ವಮುನಿ ನಿರ್ಭಯದಿ ಸಕಲ ಶಾಸ್ತ್ರವ ಪಠಿಸಿದ ಉರ್ವಿಯೊಳಗಾಮ್ನಾಯದಲ್ಲಿ ತತ್ವ ಮಾರ್ಗವನ್ನು ಸಕಲ ಸುಜ್ಜನರಿಗೆ ಅರುಹಿದನು ಮೋದದಿ ಅಂತ ವಾಯುದೇವರು ತಾವು ಮೂರನೇ ಅವತಾರ ಮಧ್ವಾಚಾರ್ಯರಾಗಿ ಮಾಡ್ತಾರೆ. ಅವತಾರ ಮಾಡಿದಾಗ ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ತಾವು ಚಿಕ್ಕ ವಯಸ್ಸಿನಲ್ಲೇನೆ 5-6 ವರ್ಷ ವಯಸ್ಸಿನಲ್ಲೇನೆ ಒಮ್ಮೆ ಬದರಿಕಾಶ್ರಮಕ್ಕೆ ಪ್ರಯಾಣವನ್ನು ಮಾಡಿ ವೇದವ್ಯಾಸ ದೇವರ ಹತ್ತಿರ ಸಕಲ ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾರೆ ಎಂಬುದಾಗಿ ತಿಳಿಸ್ತಾರೆ. ವಾಸ್ತವಿಕವಾಗಿ ಮಧ್ವಾಚಾರ್ಯರ ಚರಿತ್ರೆಯನ್ನು ತಿಳಿಸುವಂತಹ ಐತಿಹಾಸಿಕ ಕಾವ್ಯ ಗ್ರಂಥ ಯಾವುದು? ಮಧ್ವವಿಜಯ. ಆ ಮಧ್ವವಿಜಯದಲ್ಲಿ ಈ ಅಂಶವನ್ನು ಹೇಳಿಲ್ಲ. ಮಧ್ವಾಚಾರ್ಯರು ಬದರಿಗೆ ಹೋಗಿದ್ದು ಯಾವಾಗ ಅಂತ ಹೇಳಿದ್ರೆ, ಮಧ್ವವಿಜಯದಲ್ಲಿ ಹೇಳೋದು, ತಾವು ಸನ್ಯಾಸಾಶ್ರಮ ಆದ ಮೇಲೆ ತಾವು ಗೀತಾಭಾಷ್ಯ ಅಂತ ಗ್ರಂಥ ಬರೀತಾರೆ, ಗೀತೆಯ ಮೇಲೆ, ಭಗವದ್ಗೀತೆಯ ಮೇಲೆ ಅದನ್ನು ಸಮರ್ಪಣೆ ಮಾಡಲಿಕ್ಕೆ ಅಂತ ಬದರಿಕಾಶ್ರಮಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಮಧ್ವಾಚಾರ್ಯರು ಇಲ್ಲಿ ಹೇಳ್ತಾರೆ, ತಾವು ಚಿಕ್ಕ ವಯಸ್ಸಿನಲ್ಲಿಯೇ 5-6 ವರ್ಷ ವಯಸ್ಸಿದ್ದಾಗಲೇ ಬದರಿಕಾಶ್ರಮಕ್ಕೆ, ಬದರಿಕಾಶ್ರಮ ಅಂತ ಹೇಳಿದ್ರೆ ಇವತ್ತು ನಮ್ಮ ಕಣ್ಣಿಗೆ ಕಾಣುವಂಥ ಬದರಿ ಕ್ಷೇತ್ರ ಅಲ್ಲ, ಅದಕ್ಕಿಂತ ಮೇಲೆ ಇರುವಂತಹ ನಮ್ಮ ಕಣ್ಣಿಗೆ ಕಾಣದೇ ಯಾವ ಬದರಿ ಕ್ಷೇತ್ರದಲ್ಲಿ ವೇದವ್ಯಾಸ ದೇವರು ವಾಸವಾಗಿರೋ ಅಂತಹ ಬದರಿ ಕ್ಷೇತ್ರಕ್ಕೆ ಹೋಗಿ ತಿಳಿಸ್ತಾರೆ. ಈ ಅಂಶ ಹೇಳಿದ್ದಾರೆ, ಪುನರಪಿ ಬದರೀಂ ಪ್ರಾಪ್ಯ ಕೃಷ್ಣಂ ಚನತ್ವ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಮಧ್ವಾಚಾರ್ಯರು ಹೋದರು ತಿಳಿಸ್ತಾರೆ. ಮತ್ತೆ ಬದರಿ ಕ್ಷೇತ್ರಕ್ಕೆ ಹೋದರು ಅಂತ ಹೇಳಿದ್ರೆ, ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲೇನೆ ಒಂದು ಬಾರಿ ಬದರಿ ಕ್ಷೇತ್ರಕ್ಕೆ ಹೋಗಿ ಬಂದಿದ್ದರು ಅನ್ನುವಂಥ ವಿಚಾರವನ್ನು ವಾಯುಸ್ತುತಿಗೆ ವ್ಯಾಖ್ಯಾನವನ್ನು ಮಾಡಬೇಕಾದ್ರೆ ವಿಶ್ವಪತಿ ತೀರ್ಥರು, ಪೇಜಾವರ ಮಠದ ಪರಂಪರೆಯಲ್ಲಿ ಬಂದಂತಹ ವಿಶ್ವಪತಿ ತೀರ್ಥರು ವಾಯುಸ್ತುತಿಗೆ ವ್ಯಾಖ್ಯಾನವನ್ನು ಮಾಡಬೇಕಾದರೆ ಮಧ್ವಾಚಾರ್ಯರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಒಮ್ಮೆ ಬದರಿ ಕ್ಷೇತ್ರಕ್ಕೆ ಪ್ರಯಾಣವನ್ನು ಮಾಡಿ ಅಲ್ಲಿ ವೇದವ್ಯಾಸ ದೇವರಿಂದಾಗಿ ಸಮಸ್ತ ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಿ ಬಂದಿದ್ದರು ಎಂಬುದಾಗಿ ತಿಳಿಸ್ತಾರೆ. ಅದೇ ವಿಚಾರವನ್ನು ಶ್ರೀಪಾದರಾಜರಲ್ಲಿ ಹೇಳ್ತಾ ಇದ್ದಾರೆ. ಅರ್ಭಕತನವನೈದಿ ಬದರಿಯಲ್ಲಿ ಮಧ್ವಮುನಿ ನಿರ್ಭಯದಿ ಸಕಲ ಶಾಸ್ತ್ರವು ಪಡಿಸಿದ ಅಂತ. ಅರ್ಭಕ ಅಂತ ಹೇಳಿ ಚಿಕ್ಕ ವಯಸ್ಸು, ಬಾಲಕ ಅಂತ ಅರ್ಥ. ಹೀಗೆ ಚಿಕ್ಕ ವಯಸ್ಸಿನಲ್ಲೇನೆ ಮಧ್ವಾಚಾರ್ಯರು ಆ ಊರ್ಧ್ವಬದರಿ ಕ್ಷೇತ್ರಕ್ಕೆ ಹೋಗಿ ವಿಶೇಷವಾಗಿ ತಾವು ಅಧ್ಯಯನ ಮಾಡಿ ಬರ್ತಾರೆ. ಅಧ್ಯಯನ ಮಾಡಿ ಮತ್ತೆ ಮುಂದೆ ಇನ್ನೊಮ್ಮೆ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದ ಮೇಲೆ ಮತ್ತೆ ಊರ್ಧ್ವಬದರಿ ಕ್ಷೇತ್ರಕ್ಕೆ ಹೋಗ್ತಾರೆ. ಊರ್ಧ್ವಬದರಿ ಕ್ಷೇತ್ರಕ್ಕೆ ಹೋಗಿ ತಾವೇನು ಮಾಡ್ತಾರೆ, ತಾವು ರಚನೆ ಮಾಡಿದಂತಹ ಯಾವ ಗೀತಾಭಾಷ್ಯ ಅಂತ ಹೇಳಿದ್ರೆ ಇವತ್ತು ಜಗತ್ತಿನ ಪ್ರಸಿದ್ಧವಾದ ಯಾವುದು ಅಂದರೆ ಅದು ಭಗವದ್ಗೀತೆ. ಭಗವದ್ಗೀತಾ ಗ್ರಂಥಕ್ಕೆ ಅದರ ಮೇಲೆ ಅಂತ ಇನ್ನೊಂದು ಗೀತಾ ಭಾಷ್ಯವನ್ನು ರಚನೆ ಮಾಡಿದಾಗ ಮಧ್ವಾಚಾರ್ಯರು ಬದರಿ ಕ್ಷೇತ್ರಕ್ಕೆ ವೇದವ್ಯಾಸ ದೇವರಿಗೆ ಸಮರ್ಪಣೆ ಮಾಡ್ತಾರೆ ಅಂತೆ. ಸಮರ್ಪಣೆ ಮಾಡಿದಾಗ ಮಂಗಳಾಚರಣೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಕೊನೆಗೆ ಹೇಳ್ತಾರೆ, ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ ಅಂತ ಮಧ್ವಾಚಾರ್ಯರು ಬರೆದಿರ್ತಾರೆ. ಅಂದರೆ ಭಗವದ್ಗೀತೆಯ ಅರ್ಥವನ್ನು ನನ್ನ ಶಕ್ತಿ ಎಷ್ಟಿದೆ ಅಷ್ಟು ಹೇಳ್ತೇನೆ ಅಂತ ಗೀತಾಭಾಷ್ಯದ ಮಂಗಳಾಚರಣೆಯಲ್ಲಿ ಬರೆದಿರ್ತಾರೆ ಮಧ್ವಾಚಾರ್ಯರು. ಇದನ್ನು ವೇದವ್ಯಾಸ ದೇವರಿಗೆ ಒಪ್ಪಿಸ್ತಾರೆ. ಆವಾಗ ವೇದವ್ಯಾಸ ದೇವರು ಹೇಳ್ತಾರೆ, ನೀನು ಇಲ್ಲಿ ಏನು ಬರೆದಿದ್ದೀಯಾ, ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ ಅಂತ ಬರೆದಿದ್ದೀಯಾ. ಅಂದರೆ ನನ್ನ ಶಕ್ತಿ ಎಷ್ಟಿದೆನೋ ಅಷ್ಟು ಶಕ್ತಿಯನುಸಾರವಾಗಿ ಗೀತೆಯ ಅರ್ಥವನ್ನು ಹೇಳ್ತೀನಿ ಅಂತ ಬರೆದಿದ್ದೀಯ. ಆದರೆ ನೀನು ಈ ರೀತಿಯಾಗಿ ಬರೆದಿರೋದು ಸರಿಯಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ನಿನ್ನ ಶಕ್ತಿ ಎಷ್ಟಿದೆನೋ ಅಷ್ಟು ನೀನು ಅರ್ಥವನ್ನು ಹೇಳಿದರೆ ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಶಕ್ತಿ ಯಾರಿಗಿಲ್ಲ, ಈ ಮನುಷ್ಯರಿಗೆ ಇಲ್ಲ.
ಯಾಕೆಂದರೆ ವಾಯುದೇವರು ಸರ್ವಜ್ಞರು. ಹಾಗಾಗಿ ಅವರು ಗೀತೆಯ ಬಗ್ಗೆ ಎಷ್ಟು ಚೆನ್ನಾಗಿ ತಿಳಿದಿದ್ದಾರೋ ಅಷ್ಟನ್ನು ತಿಳಿಯುವಂಥ ಶಕ್ತಿ ಯಾರಿಗಿಲ್ಲ? ನಮಗಿಲ್ಲ. ಹಾಗಾಗಿ ನೀವು ಯಥಾಶಕ್ತಿಯಾಗಿ ಗೀತೆಯ ಅರ್ಥವನ್ನು ಹೇಳ್ತೀನಿ ಅಂತ ಬರೆದಿರೋದು ಸರಿಯಲ್ಲ. ನೀವು ಏನಂತ ಬರೀಬೇಕು? ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಅಂತ. ಲೇಷತಃ ಅಂತ ಸ್ವಲ್ಪ ಮಾತ್ರ ಅಂತ. ಹಾಗಾಗಿ ನಾನು ಗೀತೆಯ ಅರ್ಥವನ್ನು ಸ್ವಲ್ಪ ಮಾತ್ರ ಹೇಳ್ತಾ ಇದ್ದೀನಿ ಅಂತ ಬರೀರಿ, ನಿಮ್ಮ ಶಕ್ತಿಯನುಸಾರವಾಗಿ ಹೇಳ್ತಾ ಇದ್ದೀನಿ ಅಂತ ಬರಿಬೇಡಿ ಎಂಬುದಾಗಿ ವೇದವ್ಯಾಸ ದೇವರು ಆ ಮಧ್ವಾಚಾರ್ಯರಿಗೆ ಆಜ್ಞೆ ಮಾಡ್ತಾರೆ ಎಂಬಂಥ ವಿಚಾರ ಯಾವ ಮಧ್ವವಿಜಯದಲ್ಲಿ ಬರುತ್ತೆ. ಅದೇ ರೀತಿಯಾಗಿ ವೆಂಕಟೇಶ ಮಹಾತ್ಮೆಯಲ್ಲಿ ಒಂದು ಪುರಾಣದ ವಚನವನ್ನು ತಾವು ವಾಯುಪುರಾಣದ ವಚನವನ್ನು ಹೇಳ್ತಾರೆ. ಏನಂದರೆ, ಸಪ್ತ ಸಂವತ್ಸರಾದೂರ್ಧ್ವಂ ಗತ್ವಾ ಬದರಿಕಾಶ್ರಮಂ ಪ್ರಪೇದೆ ಸರ್ವಶಾಸ್ತ್ರಾಣಿ ವೇದಾಂಶ್ಚೈವಾಯನ್ಯಪಿ ಅಂತ ಮಧ್ವಾಚಾರ್ಯರಿಗೆ 7 ವರ್ಷ ವಯಸ್ಸಿದ್ದಾಗ ತಾವೇನು ಮಾಡ್ತಾರೆ? ಬದರಿಕಾಶ್ರಮಕ್ಕೆ ಹೋಗಿ ಅವರು ವೇದವ್ಯಾಸ ದೇವರಿಂದಾಗಿ ಎಲ್ಲ ವಿಧವಾದಂಥ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾರೆ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಮಧ್ವಾಚಾರ್ಯರು ವಿಶೇಷವಾಗಿ ಬದರಿ ಕ್ಷೇತ್ರಕ್ಕೆ ಪ್ರಯಾಣ ಮಾಡಿ ವೇದವ್ಯಾಸ ದೇವರಿಂದಾಗಿ ಎಲ್ಲ ವಿಧವಾದಂತಹ ಗ್ರಂಥಗಳನ್ನು ರಚನೆ ಮಾಡಿ ತಾವೇನು ಮಾಡ್ತಾರೆ? ಎಲ್ಲ ಯಾವ ಗ್ರಂಥಗಳನ್ನು ಕೂಡ ಜಗತ್ತಿಗೆ ಉಪದೇಶ ಮಾಡ್ತಾರೆ ಎಂಬುದಾಗಿ ತಿಳಿಸ್ತಾರೆ. ಇಲ್ಲಿ ಇನ್ನೊಂದು ವಿಚಾರ ಬರುತ್ತೆ. ಮಧ್ವಯುಗದಲ್ಲಿ ಒಂದು ವಿಚಾರ, ಮಧ್ವಾಚಾರ್ಯರು ತಮ್ಮ ತಂದೆ ತಾಯಿ ಅಂದರೆ ಇನ್ನೂ ಸನ್ಯಾಸ ಆಗಿರೋದಿಲ್ಲ, ವಾಸುದೇವ ರೂಪದಿಂದಾಗಿ ಒಂದು ಮದುವೆ ಸಮಾರಂಭಕ್ಕೆ ಹೋಗಿರ್ತಾರೆ. ಮದುವೆ ಸಮಾರಂಭಕ್ಕೆ ಹೋದಾಗ ಅಲ್ಲಿ ಮಧ್ವಾಚಾರ್ಯರಿಗೆ ಏನೋ ಬೇಸರ ಆಗುತ್ತೆ, ಯಾರು ತನ್ನನ್ನು ಮಾತಾಡಿಸ್ತಾ ಇಲ್ಲ ಅಂತ. ತಕ್ಷಣದಲ್ಲಿಯೇ ಹಸುವಿನ ಬಾಲವನ್ನು ಹಿಡಿದುಕೊಂಡು ತಾವು ಉಡುಪಿಗೆ ಹೋಗಿಬಿಡ್ತಾರೆ ಅನ್ನುವಂಥ ವಿಚಾರ ಬರುತ್ತೆ. ಆ ರೀತಿಯಾಗಿ ಉಡುಪಿಗೆ ಹೋದಾಗ ಇವರ ತಂದೆ ತಾಯಿ ತುಂಬ ಗಾಬರಿಯಾಗಿ ಎಲ್ಲ ಕಡೆ ಹುಡುಕಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತ ತಿಳಿಸ್ತಾರೆ. ಸಾಮಾನ್ಯ ಒಂದು ಹೊತ್ತು ಅಂದರೆ ಸಾಯಂಕಾಲದ ಸಂದರ್ಭದಲ್ಲಿ ಮಗು ತಮ್ಮನ್ನು ಬಿಟ್ಟು ಉಡುಪಿಗೆ ಹೋದಾಗಲೇ ತಂದೆ ತಾಯಿಗಳು ತುಂಬ ಗಾಬರಿಯಾಗಿಬಿಟ್ಟಿದ್ರು ಅಂತ ತಿಳಿಸ್ತಾರೆ. ಅಂತಹದರಲ್ಲಿ ಮಧ್ವಾಚಾರ್ಯರು 7 ವರ್ಷ ವಯಸ್ಸಾಗಿದ್ದ ಕ್ಷೇತ್ರದಿಂದಾಗಿ ದೊಡ್ಡ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಅನೇಕ ವಾಸವಾಗಿದ್ದು ತಾವೇನು ಮಾಡ್ತಾರೆ? ಎಲ್ಲ ಶಾಸ್ತ್ರಗಳನ್ನು ಕೂಡ ಅಧ್ಯಯನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮಧ್ವಾಚಾರ್ಯ ತಂದೆ ತಾಯಿಗೆ ಹೆದರಿಕೆ ಆಗಲಿಲ್ವಾ, ಏನಾಯಿತು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ವ್ಯಾಖ್ಯಾನಕಾರರು ತಿಳಿಸುವಂತೆ, ಮಧ್ವಾಚಾರ್ಯರು ವಾಸುದೇವ ರೂಪದಲ್ಲಿ ಇದ್ದಾಗ ನೇರವಾಗಿ ಅದೇ ರೂಪದಿಂದಾಗಿ ಬದರಿಕಾಶ್ರಮಕ್ಕೆ ಹೋಗಿರಲಿಲ್ಲ ಅಂತೆ. ಅವರು ತಮ್ಮ ಯೋಗ ಸಾಮರ್ಥ್ಯದಿಂದಾಗಿ ಬದರಿಕಾಶ್ರಮಕ್ಕೆ ಹೋಗಿದ್ದರು, ಬದರಿಕಾಶ್ರಮದಲ್ಲಿಯೂ ಇದ್ದರು, ಅದೇ ಸಂದರ್ಭದಲ್ಲಿ ವಾಸುದೇವನಾಗಿ ತಮ್ಮ ಮನೆಯಲ್ಲೂ ಕೂಡ ಇದ್ದರು ಎಂಬುದಾಗಿ ತಿಳಿಸ್ತಾರೆ. ಹಾಗಾಗಿ ಅವರ ತಂದೆ ತಾಯಿಗಳು ಗಾಬರಿಯಾಗಲಿಲ್ಲ ಅನ್ನೋಂಥ ವಿಚಾರವನ್ನು ತಿಳಿಸ್ತಾರೆ. ಈ ರೀತಿಯಾಗಿ ಮಧ್ವಾಚಾರ್ಯರು ವಿಶೇಷವಾಗಿ ಬದರಿಕಾಶ್ರಮಕ್ಕೆ ಪ್ರಯಾಣ ಮಾಡಿ ಆಮ್ನಾಯದಲ್ಲಿ ತತ್ವ ಮಾರ್ಗವನ್ನು ಸರ್ವ ಸುಜನರಿಗರುವುದನ್ನು ಮೋದದಿ ಅಂತ ತಾವು ಮತ್ತೆ ಈ ಒಂದು ಯಾವ ಉಡುಪಿ ಕ್ಷೇತ್ರಕ್ಕೆ ಪಾಜಕ ಕ್ಷೇತ್ರಕ್ಕೆ ಬಂದು ತಾವು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ಅಚ್ಯುತ ಪ್ರೇಕ್ಷಾಚಾರ್ಯರಿಂದ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ಅನೇಕ ಸ್ವರಮೂಲ ಗ್ರಂಥಗಳು ಅಂತ ಯಾವ ನಾವು ಹಿಂದೆ ಕೇಳಿದಂತೆ ಭಗವದ್ಗೀತೆಗೆ ಗೀತಾಭಾಷ್ಯ ಮತ್ತು ಗೀತಾ ತಾತ್ಪರ್ಯ ಅಂತ ಗ್ರಂಥಗಳು, ಭಾಗವತ ಗ್ರಂಥಕ್ಕೆ ಭಾಗವತ ತಾತ್ಪರ್ಯ ಅಂತ, ಅದೇ ರೀತಿಯಾಗಿ ಮಹಾಭಾರತ ಗ್ರಂಥದ ಮೇಲೆ ಯಮಕ ಭಾರತ ಮತ್ತು ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ, ಈ ರೀತಿಯಾಗಿ ಅನೇಕ ಗ್ರಂಥಗಳು, ವಿಷ್ಣುತತ್ವ ನಿರ್ಣಯ, ಖಂಡನತ್ರಯ, ಹೀಗೆ ಸುಮಾರು ಇಲ್ಲಿ ತನಕ ನಮಗೆ ಉಪಲಬ್ಧ ಇರೋದು ಮಧ್ವಾಚಾರ್ಯರ 40 ಗ್ರಂಥಗಳು ನಮಗೆ ಇವತ್ತು ಉಪಲಬ್ಧ ಇವೆ. ಇನ್ನೂ ಅನೇಕ ಗ್ರಂಥಗಳು ನಮಗೆ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಆ ರೀತಿಯಾಗಿ ಸುಮಾರು 40ಕ್ಕೂ ಹೆಚ್ಚು ಸರ್ವಮೂಲ ಗ್ರಂಥಗಳನ್ನು ಮಧ್ವಾಚಾರ್ಯರು ನಮಗೆ ರಚನೆ ಮಾಡಿಕೊಟ್ಟು ತಾವೇನು ಮಾಡ್ತಾರೆ? ತತ್ವ ಮಾರ್ಗವನ್ನು ಸುಜನರಿಗೆ ಅರುಹಿದನು ಮೋದದಿ ಅಂತ ಭೂಮಿಯ ಮೇಲೆ ಇರುವಂತಹ ಸಕಲ ಸಜ್ಜನರಿಗೂ ಕೂಡ ಪರಮಾತ್ಮನ ನಿಜವಾದಂಥ ತತ್ವಜ್ಞಾನ ಯಾವುದು, ಯಾವ ಮಾರ್ಗದಲ್ಲಿ ನಡೆದರೆ ನಿಮಗೆ ಉದ್ಧಾರ ಆಗುತ್ತೆ ಎಂಬಂತಹ ತತ್ವಜ್ಞಾನದ ಮಾರ್ಗವನ್ನು ಮಧ್ವಾಚಾರ್ಯರು ಆಗಿನ ಕಾಲದ ಎಲ್ಲ ವಿಧವಾದಂತಹ ಜನರಿಗೂ ಕೂಡ ಉಪದೇಶ ಮಾಡಿದರು ಎಂಬುದಾಗಿ ತಿಳಿಸ್ತಾರೆ. ಇಲ್ಲಿಗೆ ಒಟ್ಟು 23 ಪದ್ಯ ಎಂಬುದು ಮುಗಿಯುತ್ತೆ. ಉಳಿದ 5 ಪದ್ಯಗಳ ಚಿಂತನೆಯನ್ನು ನಾಳೆ ದಿವಸದ ಪ್ರವಚನದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.